If I simplify, it is hermeneutics, otherwise biblical hermeneutics. ಇದನ್ನು ನಾನು ಇನ್ನೂ ಸುಲಭಗೊಳಿಸಬೇಕಾದರೆ ಇದು ಸತ್ಯವೇದದ ಒಂದು ಹೆರ್ಮನ್ಯೂಟಿಕ್ಸ್ ಆಗಿದೆ. This may be at least for somebody a new subject. ಇದು ಬಹುಶಃ ಕೆಲವರಿಗೆ ಒಂದು ಹೊಸ ವಿಷಯವಾಗಿ ಕಂಡು ಬರಬಹುದು. This is not a very interesting subject for many. ಇದು ಅನೇಕರಿಗೆ ಬಹಳ ಕುತೂಹಲವಾದಂತ ಒಂದು ವಿಷಯವಾಗಿರಲಿಕ್ಕಿಲ್ಲ ಬಹುಶಃ. It's not an easy subject. ಅದೇ ಸಮಯದಲ್ಲಿ ಇದು ಬಹಳ ಒಂದು ಸುಲಭವಾದಂತ ಒಂದು ವಿಷಯ ಕೂಡ ಅಲ್ಲ. Because it involves lots of definitions, lots of explanation, lots of terms like that. ಏಕೆಂದರೆ ಇಲ್ಲಿ ಬಹಳಷ್ಟು ಡೆಫಿನಿಷನ್ಗಳು ಅಥವಾ ವ್ಯಾಖ್ಯಾನಗಳು ಮತ್ತು ಬಹಳಷ್ಟು ಪದಗಳನ್ನು ನಾವು ಪ್ರಯೋಗ ಮಾಡಿರೋದನ್ನು ನಾವು ನೋಡಬಹುದು. So the interest depends upon your interest. ಸೊ ಆದ್ದರಿಂದ ಈ ಒಂದು ವಿಷಯದ ಮೇಲಿರುವಂತ ಆ ಒಂದು ಉತ್ಸಾಹ, ಆ ಒಂದು ದಾಹ ಅದು ನಿಮ್ಮ ಪ್ರತಿಯೊಬ್ಬರ ಮೇಲೆ ಅವಲಂಬಿತವಾಗಿದೆ. I request your 100% attention from the very start of the lesson. ಆದ್ದರಿಂದ ನಿಮ್ಮೆಲ್ಲರಲ್ಲಿ ನಾನು ಕಳಕಳಿಯಿಂದ ಕೇಳಿಕೊಳ್ಳುವುದೇನೆಂದರೆ 100ಕ್ಕೆ 100ರಷ್ಟು ನಿಮ್ಮ ಏಕಾಗ್ರತೆಯನ್ನ ಈ ಒಂದು ವಿಷಯದ ಮೇಲೆ ನೀವು ಗಮನ ಹರಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. Because this is a continuous topic, if you miss one of the portions, it will be difficult for you to follow. ಏಕೆಂದರೆ ಇದು ಒಂದು ಸರಣಿಯಾಗಿ ನಾವು ಇದನ್ನ ಅಭ್ಯಾಸ ಮಾಡಲಿಕ್ಕಿದ್ದೇವೆ. ಆದ್ದರಿಂದ ಇದರಲ್ಲಿ ಒಂದು ವಿಚಾರವನ್ನು ಅಥವಾ ಒಂದು ದಿನದ ಒಂದು ಸೆಷನ್ ಅನ್ನು ನೀವು ತಪ್ಪಿಸಿಕೊಂಡ್ರೂ ಸಹ ನೀವು ನೀವು ಪುನಃ ಅದನ್ನು ಕಲಿಯೋದಕ್ಕೆ ಬಹಳ ಕಷ್ಟವಾಗಬಹುದು. First of all, I would like to display the curriculum of the topic. ಮೊದಲನೇದಾಗಿ ನಾನು ಈ ಒಂದು ಟಾಪಿಕ್ನ ಕರಿಕ್ಯುಲಮ್ ಅನ್ನು ನಾನು ಡಿಸ್ಪ್ಲೇ ಮಾಡೋದಕ್ಕೆ ನಾನು ಬಯಸ್ತೇನೆ. It is already on your screen. ಇದಾಗಲೇ ನಮ್ಮ ಸ್ಕ್ರೀನ್ ನಲ್ಲಿ ಇದೆ ಇವಾಗಲೇ. I just read out. ನಾನು ಓದಲಿಕ್ಕೆ ಬಯಸ್ತೇನೆ. This topic divided into 5 chapters. ಈ ಒಂದು ವಿಷಯವನ್ನ ನಾವು 5 ಭಾಗಗಳಾಗಿ ನಾವು ಅದನ್ನು ವಿಭಜಿಸಿದ್ದೇವೆ. And this needs at least 60 weeks to complete. ಇದನ್ನ ನಾವು ಪೂರ್ತಿಗೊಳಿಸುವುದಕ್ಕೆ ಹೆಚ್ಚು ಕಡಿಮೆ 60 ವಾರಗಳು ಬೇಕಾಗ್ತದೆ. That means 1 week in a month. ಒಂದು ವಾರ, ತಿಂಗಳಿಗೆ 1 ವಾರ. So the content, the list of the contents is that first the introduction. ಮೊದಲನೇದಾಗಿ ಪರಿಚಯ. Then 3 popular ways of understanding Bible. ಸತ್ಯವೇದವನ್ನ ಅರ್ಥ ಮಾಡಿಕೊಳ್ಳುವಂತ 3 ಬಹಳ ಜನಪ್ರಿಯವಾದಂತ ಮಾರ್ಗಗಳು. Then definitions. ಮತ್ತು ಅದಕ್ಕಿರುವಂತ ವಿವರಣೆಗಳು. Then hermeneutics, the need of. ಮತ್ತು ಈ ಒಂದು ಹೆರ್ಮನ್ಯೂಟಿಕ್ಸ್, ಈ ಒಂದು ವ್ಯಾಖ್ಯಾನದ ಅದರ ಅಗತ್ಯವೇನು ಎಂಬುದರ ಕುರಿತಾಗಿ ನಾವು ಓದಲಿಕ್ಕಿದ್ದೇವೆ. Then hermeneutics, the importance of. ಮತ್ತೆ ಈ ಒಂದು ಹೆರ್ಮನ್ಯೂಟಿಕ್ಸ್ ನ ಅದರ ಪ್ರಾಮುಖ್ಯತೆಯನ್ನು ನಾವು ಕಲಿಯಲಿಕ್ಕಿದ್ದೇವೆ. Hermeneutics, the goal of. ಮತ್ತು ಈ ಒಂದು ಹೆರ್ಮನ್ಯೂಟಿಕ್ಸ್ ನ ಅಂತಿಮವಾದಂತ ಗುರಿ ಏನು ಅದರ ಕುರಿತಾಗಿ ನಾವು ಕಲಿಯಲಿಕ್ಕಿದ್ದೇವೆ. And then chapter 2 comes harmful methods of interpretation. ಮತ್ತೆ ನಾವು 2ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಬಹಳ ಅಪಾಯಕಾರಿಯಾದಂತಹ ಈ ಒಂದು ಸತ್ಯವೇದ ವ್ಯಾಖ್ಯಾನಗಳು ಯಾವುವು ಎಂಬುದರ ಕುರಿತಾಗಿ ಸಹ ನಾವು ಕಲಿಯಲಿಕ್ಕಿದೆ. In that chapter we have selected 5 methods. ಆ ಒಂದು ಅಧ್ಯಾಯದಲ್ಲಿ ನಾವು 5 ವಿಧಾನಗಳನ್ನು ನಾವು ಆರಿಸಿಕೊಂಡಿದ್ದೇವೆ. Number 1 is the allegorical method. ಮೊದಲನೇದಾಗಿ ಅಲೆಗಾರಿಕಲ್ ಮೆಥಡ್ ಎಂಬಂತ ವಿಚಾರವನ್ನು ನಾವು ಓದಲಿಕ್ಕಿದೆ. Second is a spiritual method. ಎರಡನೇದಾಗಿ ಆತ್ಮಿಕವಾದಂತ ಒಂದು ವಿಧಾನ. Third is a hierarchical method. ಮೂರನೇದಾಗಿ ಹೈರಾರ್ಕಿಕಲ್ ಮೆಥಡ್ ಎಂಬುದಾಗಿ. Literal method. ಮತ್ತು ಅಕ್ಷರಿಕವಾಗಿ ಲಿಟರಲ್ ಮೆಥಡ್. 5 experiential method. ಐದನೇದಾಗಿ ಅನುಭವ ಎಕ್ಸ್ಪೀರಿಯನ್ಷಿಯಲ್ ಮೆಥಡ್ ಎಂಬಂತ. All these are harmful methods of interpretation. ಇವೆಲ್ಲವೂ ಬಹಳ ಅಪಾಯಕಾರಿಯಾದಂತಹ ವ್ಯಾಖ್ಯಾನ ವಿಧಾನಗಳಾಗಿವೆ. We'll come to the later. ನಾವು ಇದಕ್ಕೆ ಮುಂದೆ
ತದನಂತರ ನಾವು ಕಲಿಯಲಿಕ್ಕಿದ್ದೇವೆ. And third chapter we are included two topics. ಮೂರನೇ ಒಂದು ಚಾಪ್ಟರ್ ನಲ್ಲಿ ಅಧ್ಯಾಯದಲ್ಲಿ ನಾವು ಎರಡು ವಿಷಯಗಳನ್ನು ನಾವು ಕಲಿಯಲಿಕ್ಕಿದ್ದೇವೆ. Exegesis and eisegesis. ಎಕ್ಸಜೀಸಿಸ್ ಮತ್ತು ಎಸಿಜೀಸಿಸ್ ಎಂಬಂತ ಎರಡು ವಿಧಾನಗಳನ್ನು ನಾವು ಕಲಿಯಲಿಕ್ಕಿದ್ದೇವೆ. And fourth chapter consists of 7 hermeneutical principles. ನಾಲ್ಕನೇ ಅಧ್ಯಾಯದಲ್ಲಿ ನಾವು ಈ ಒಂದು ಹೆರ್ಮನ್ಯೂಟಿಕ್ಸ್ ನ ಪ್ರಧಾನವಾದಂತಹ ಸಿದ್ಧಾಂತಗಳು 7 ಸಿದ್ಧಾಂತಗಳ ಕುರಿತಾಗಿ ನಾವು ಕಲಿಯಲಿಕ್ಕಿದ್ದೇವೆ. Number 1 is the authorial intent. ಅಥಾರಿಯಲ್ ಇಂಟೆಂಟ್ ಎಂಬಂತ ಆ ಒಂದು ವಿಷಯದ ಕುರಿತಾಗಿ ನಾವು ಕಲಿಯಲಿಕ್ಕಿದ್ದೇವೆ. Second is the context. ಎರಡನೇದಾಗಿ ಆ ಒಂದು ಸಂದರ್ಭ ಕಾಂಟೆಕ್ಸ್ಟ್ ಅದರ ಕುರಿತಾಗಿ ನಾವು ಕಲಿಯಲಿಕ್ಕಿದ್ದೇವೆ. The third one is the literal meaning. ಮೂರನೇದಾಗಿ ಅಕ್ಷರಿಕವಾಗಿ ಇರುವಂತ ಅದರ ಅರ್ಥ. And the fourth principle is grammatical historical principle. ನಾಲ್ಕನೆಯ ಆ ಒಂದು ಸಿದ್ಧಾಂತ ಅದು ಐತಿಹಾಸಿಕವಾಗಿ ಹಿನ್ನೆಲೆಯನ್ನ ಕುರಿತು ನಾವು ಕಲಿಯುವಂತ ಆ ಒಂದು ಸಿದ್ಧಾಂತ. The fifth one is the progressive revelation. ಐದನೇದು ಪ್ರೋಗ್ರೆಸಿವ್ ರೆವಲ್ಯೂಷನ್ ಎಂಬುವಂತ ಆ ಒಂದು ಪ್ರಕಟಣೆಯ ಕುರಿತಾಗಿರುವಂತ ವಿಚಾರವನ್ನು ನಾವು ಕಲಿಯಲಿಕ್ಕಿದ್ದೇವೆ. The scripture to scripture is the sixth principle. ಆರನೆಯ ಆ ಒಂದು ಸಿದ್ಧಾಂತವಾಗಿ ಸತ್ಯವೇದವು ನಮಗೆ ಆಧಾರವಾಗಿದೆ ಎಂಬ ಆ ಒಂದು ಸಿದ್ಧಾಂತದ ಮೇರೆಗೆ ನಾವು ಕಲಿಯುವಂತವರಾಗಿದ್ದೇವೆ. And the seventh one is Christocentric principle. ಕ್ರೈಸ್ತನು ಕೇಂದ್ರೀಕೃತವಾಗಿರುವಂತ ಆ ಒಂದು ಸಿದ್ಧಾಂತವನ್ನು ನಾವು ಏಳನೇದಾಗಿ ನಾವು ಕಲಿಯಲಿಕ್ಕಿದ್ದೇವೆ. And the last of the fifth chapter is understanding the Bible. ಐದನೇದಾಗಿ ಕೊನೆಯದಾಗಿ ನಾವು ಸತ್ಯವೇದವನ್ನು ನಾವು ಅರ್ಥೈಸಿಕೊಳ್ಳುವಂತ ವಿಧಾನಗಳ ಕುರಿತಾಗಿ ನಾವು ಕಲಿಯುವಂತವರಾಗಿದ್ದೇವೆ. First thing is prayer. ಮೊದಲನೇದಾಗಿ ಪ್ರಾರ್ಥನೆ. Second is observation. ಎರಡನೆಯದು ನಾವು ಸೂಕ್ಷ್ಮವಾಗಿ ಗಮನ ಹರಿಸುವಂಥದ್ದು. Third is exegesis. ಮೂರನೇದಾಗಿ ಎಕ್ಸಜೀಸಿಸ್. And fourth, interpretation. ನಾಲ್ಕನೇದಾಗಿ ವ್ಯಾಖ್ಯಾನ ಇಂಟರ್ಪ್ರಿಟೇಷನ್. And the fifth one is application. ಐದನೇದಾಗಿ ಅಪ್ಲಿಕೇಶನ್ ಅಥವಾ ನಾವು ಅದನ್ನು ಅಳವಡಿಸಿಕೊಳ್ಳುವುದು ಅನ್ವಯಿಸುವಂಥದ್ದು. So these are the summary of the topic that we are going to pass through. ಸೊ ನಾವು ಮುಂದಿನ ದಿನಮಾನಗಳಲ್ಲಿ ನಾವು ಕಲಿಯುವಂತ ಎಲ್ಲ ವಿಚಾರಗಳನ್ನ ಅಧ್ಯಾಯಗಳನ್ನ ನಾನು ನಿಮ್ಮ ಮುಂದೆ ಈಗಾಗಲೇ ನಾನು ಪ್ರಸ್ತುತಪಡಿಸಿದ್ದೇನೆ. This is not an extensive or exhaustive study. ಇದು ಬಹಳ ದೀರ್ಘವಾಗಿ ಬಹಳ ಆಳವಾಗಿ ನಾವು ಕಲಿಯುವಂತ ಒಂದು ಪಠಣವಾಗಿರುವುದಿಲ್ಲ. This is very concise study. ಇದು ಬಹಳ ಸಂಕ್ಷಿಪ್ತವಾಗಿ ನಾವು ಕಲಿಯುವಂತ ವಿಚಾರಗಳಾಗಿರ್ತವೆ. Because it takes a lot of time. ಏಕೆಂದರೆ ಇದನ್ನು ನಾವು ಸುದೀರ್ಘವಾಗಿ ನಾವು ಕಲಿಯಬೇಕಾದರೆ ಬಹಳಷ್ಟು ಸಮಯಾವಕಾಶ ಬೇಕಾಗಿದೆ. So let us come to number 1, that is introduction. ಮೊದಲನೇದಾಗಿ ನಾವು ಪರಿಚಯ ಇಂಟ್ರೊಡಕ್ಷನ್ ನಾನು ನೋಡಿಕೊಳ್ಳೋಣ. People wanted to know Bible. ಅನೇಕರಿಗೆ ಸತ್ಯವೇದದ ಕುರಿತಾಗಿ ತಿಳಿದುಕೊಳ್ಳುವಂತ ಹಂಬಲವಿದೆ. How to understand Bible? ಆದರೆ ನಾವು ಈ ಸತ್ಯವೇದವನ್ನು ನಾವು ತಿಳಿದುಕೊಳ್ಳುವಂತ ಬಗೆ ಹೇಗೆ? People have selected 3 popular ways of understanding Bible. ಸಾಮಾನ್ಯವಾಗಿ ಜನರು ಸತ್ಯವೇದವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ 3 ರೀತಿಯಾಗಿ ಜನಪ್ರಿಯವಾದಂತ ಮಾರ್ಗಗಳನ್ನು ಆಯ್ದುಕೊಂಡಿದ್ದಾರೆ. Number 1 is the devotional study. ಮೊದಲನೇದಾಗಿ ಧಾರ್ಮಿಕವಾಗಿ ಅಥವಾ ಭಕ್ತಿಯ ಒಂದು ಅಧ್ಯಯನ ಎಂಬುದಾಗಿ ನಾವು ನೋಡಬಹುದು. Second one, the topical study. ಎರಡನೇದಾಗಿ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು ಅಧ್ಯಾಯ. The third one is the expository study. ಮೂರನೇದಾಗಿ ವಿವರಣಾತ್ಮಕವಾದಂತ ಒಂದು ಅಧ್ಯಯನ. What is devotional Bible study? ಈ ಒಂದು ಡಿವೋಷನಲ್ ಬೈಬಲ್ ಸ್ಟಡಿ ಅಥವಾ ಧಾರ್ಮಿಕವಾಗಿ ಸತ್ಯವೇದವನ್ನು ಅಧ್ಯಯನ ಮಾಡುವ ವಿಧಾನ ಅಂದ್ರೆ ಹೇಗೆ? This is the most popular way of study. ಇದು ಅತ್ಯಂತ ಜನಪ್ರಿಯವಾದಂತ ಒಂದು ಅಧ್ಯಯನ ವಿಧಾನವಾಗಿದೆ. Reading Bible at least once a day on a regular basis. ನಾವು ಸತ್ಯವೇದವನ್ನ ಪ್ರತಿದಿನ ನಾವು ಅಭ್ಯಾಸ ಮಾಡುವಂಥದ್ದು, ತಪ್ಪದೆ ಅದನ್ನ ಪ್ರತಿದಿನ ನಾವು ಓದುವಂಥದ್ದು.
We are not talking about simply reading Bible. We are talking about interpreting Bible. This is very serious. ನಾವು ಇಲ್ಲಿ ಸುಮ್ಮನೆ ನಾವು ಸತ್ಯವೇದವನ್ನ ಓದ್ತಾ ಹೋಗುವಂತ ಕುರಿತಾಗಿ ನಾವು ಮಾತಾಡ್ತಾ ಇಲ್ಲ, ಬದಲಾಗಿ ಸತ್ಯವೇದವನ್ನು ನಾವು ಓದುವಾಗ ಅದನ್ನು ವ್ಯಾಖ್ಯಾನಿಸುವ ಕುರಿತಾಗಿ ನಾವು ಬಹಳ ಎಚ್ಚರಿಕೆ ವಹಿಸಬೇಕಾಗಿದೆ. So that it makes more people approachable to Bible by way of devotional Bible study. ಸೊ ಈ ರೀತಿಯಾಗಿ ಧಾರ್ಮಿಕವಾಗಿ ಸತ್ಯವೇದವನ್ನ ಅಭ್ಯಾಸ ಮಾಡುವಂತ ಈ ಒಂದು ವಿಧಾನವು ಅನೇಕ ಜನರನ್ನ ಸತ್ಯವೇದವನ್ನ ಓದುವುದಕ್ಕೆ ಆಕರ್ಷಿಸುವಂತದ್ದಾಗಿದೆ. You will get chance to finish reading Bible in a year, in a month, or in a week like that. ನೀವು ಸತ್ಯವೇದವನ್ನ ಒಂದು ವರ್ಷ ಪೂರ್ತಿಗೊಳಿಸುವುದಕ್ಕೋಸ್ಕರವಾಗಿರುವಂತಹ ಅನೇಕ ಚಾರ್ಟ್ಗಳು ನಿಮಗೆ ಲಭ್ಯವಿದೆ. That is called devotional Bible study. ಇದು ಧಾರ್ಮಿಕವಾದಂತ ಅಥವಾ ಭಕ್ತಿಯ ಆ ಒಂದು ಸತ್ಯವೇದ ಅಧ್ಯಯನ ಎಂಬುದಾಗಿ ನಾವು ಕರೆಯಬಹುದು. But there is a problem. ಆದರೆ ಇದರಲ್ಲಿ ಒಂದು ಸಮಸ್ಯೆ ಇದೆ. It has the danger of taking the text out of context very easily. ಇದು ಸತ್ಯವೇದದಲ್ಲಿ ಇರುವಂತ ಆ ಒಂದು ಅಧ್ಯಾಯಗಳನ್ನ ನಾವು ಅದನ್ನ ಆ ಒಂದು ಅದಕ್ಕಿರುವಂತ ನಿಜವಾದ ಅರ್ಥವನ್ನ ನಾವು ಅನೇಕ ಬಾರಿ ನಾವು ಅಲ್ಲಗಳೆಯುವಂತ ಒಂದು ವಿಧಾನವಾಗಿರುತ್ತದೆ. It can also make a mindset that Bible is a core. ಇದು ಅದೇ ರೀತಿಯಲ್ಲಿ ಇದು ಇನ್ನೊಂದು ರೀತಿಯಾದಂತ ಒಂದು ಮನೋಸ್ಥಿತಿಯನ್ನು ಒಂದು ತರುವಂತದ್ದಾಗಿದೆ. ಅದೇನಂದ್ರೆ ನಾವು ಪ್ರತಿದಿನ ನಾವು ರೂಢಿಯಾಗಿ ಮಾಡುವುದರಿಂದ ಇದು ಪ್ರತಿದಿನ ಮಾಡುವಂತ ಒಂದು ಕೆಲಸವಾಗಿ ಇದನ್ನು ನಮಗೆ ತಂದು ಬಿಡುತ್ತದೆ. The second way, ಎರಡನೇ ವಿಧಾನ topical Bible study. ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು ಅಧ್ಯಯನ. Yes, studying on a particular subtopic like relationship, fellowship, worship, etc. ಯಾವುದೇ ಒಂದು ನಿರ್ದಿಷ್ಟವಾದಂತ ಒಂದು ವಿಷಯದ ಕುರಿತಾಗಿ ನಾವು ಅಧ್ಯಯನ ಮಾಡುವಂಥದ್ದು. ಸೊ ಅದು ಯಾವುದೋ ಒಂದು ಸಂಬಂಧವಾಗಿರ್ಬೋದು, ಯಾವುದಾದ್ರೂ ಒಂದು ವಿಷಯಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು. ಹೀಗೆ ಅನೇಕ ರೀತಿಯಾದಂತ ವಿಚಾರಗಳನ್ನ ನಾವು ಅಧ್ಯಯನ ಮಾಡುವಂಥದ್ದು. Here the exponent will search verses and key verses related to the particular topic only. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ವ್ಯಾಖ್ಯಾನಕಾರರು ಏನ್ ಮಾಡ್ತಾರೆ, ಆ ನಿರ್ದಿಷ್ಟವಾದಂತಹ ವಿಷಯಕ್ಕೆ ಸಂಬಂಧಿಸಿರುವಂತ ವಾಕ್ಯಗಳನ್ನ ಆಯ್ದುಕೊಂಡು ಅಥವಾ ಪ್ರಮುಖ ಭಾಗಗಳನ್ನು ಮಾತ್ರ ಮತ್ತು ಅದಕ್ಕೆ ಸಂಬಂಧವಾದಂತ ವಚನಗಳನ್ನು ಮಾತ್ರ ಆಯ್ದುಕೊಂಡು ಅಥವಾ ಹುಡುಕುತ್ತಾ ಆ ಒಂದು ವಚನಗಳ ಮೇಲೆ ಅವರು ಅಧ್ಯಯನವನ್ನು ಮಾಡುವಂತದ್ದಾಗಿದೆ. It has the advantage to give quick answers that we can apply without relating to other portions of the scripture. ಇದರಲ್ಲಿ ಒಂದು ಅಡ್ವಾಂಟೇಜ್ ಅಥವಾ ಒಂದು ಏನಪ್ಪಾ ಅಂತಂದ್ರೆ ಅದು ಬೇಗನೆ ನಮಗೆ ವಿಷಯದ ಕುರಿತಾಗಿರುವಂತಹ ವಿಚಾರಗಳು ಅಥವಾ ಅದಕ್ಕಿರುವಂತಹ ಸತ್ಯಗಳ ಕುರಿತಾಗಿ ನಮಗೆ ಅರಿವನ್ನ ಉಂಟು ಮಾಡ್ತದೆ. ಬಟ್ ಅದೇ ಸಮಯದಲ್ಲಿ ಅದರಲ್ಲಿರುವಂತಹ ಇನ್ನೊಂದು ದುರುಪಯೋಗ ಏನಪ್ಪಾ ಅಂತಂದ್ರೆ ಅದು ಆ ಒಂದು ವಚನಗಳಲ್ಲಿ ಇರುವಂತಹ ಹಿನ್ನೆಲೆಯನ್ನು ಅದರ ಹಿಂದೆ ಇರುವಂತಹ ಹಿನ್ನೆಲೆಗಳನ್ನು ಅನೇಕ ಬಾರಿ ಅದು ಪರಿಗಣಿಸದೇ ಇರಬಹುದು. But it lacks contextual study. ಆದರೆ ಈ ಒಂದು ರೀತಿಯಾಗಿ ಅಧ್ಯಯನ ಮಾಡುವಾಗ ಆ ಒಂದು ವಚನಗಳ ಹಿಂದೆ ಇರುವಂತಹ ಸಂದರ್ಭ ಅದನ್ನು ಅನೇಕ ಬಾರಿ ಅದನ್ನು ನಿರಾಕರಿಸುವಂತದ್ದಾಗಿದೆ ಅಥವಾ ಅದರ ಗಮನವನ್ನು ಹರಿಸುವುದೇ ಇರುವುದಿಲ್ಲ. For example, somebody studying Ephesians 5:23 about marriage relationship. ಉದಾಹರಣೆಗೆ ಈಗ ಮದುವೆಯ ವಿಚಾರದಲ್ಲಿ ನಾವು ಎಫೆಸ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನಾವು ಆ ಒಂದು ವಿಚಾರವನ್ನು ನಾವು ಕಲಿಯಬಹುದು. They say that for the husband is the head of the wife as Christ is the head of the church. ನಾವು ನೋಡುತ್ತೇವೆ ಗಂಡನು ತನ್ನ ಹೆಂಡತಿಯ ಶಿರಸ್ಸು, ಅದೇ ರೀತಿ ಕ್ರಿಸ್ತನು ಸಭೆಯ ಶಿರಸ್ಸಾಗಿದ್ದಾನೆ ಎಂಬುದಾಗಿ. So those people taking this topical study, they lift those portions from the context. ಸೊ ಈ ರೀತಿಯಾಗಿ ಒಂದು ವಿಷಯದ ಕುರಿತಾಗಿ ಅಧ್ಯಯನ ಮಾಡುವಂತ ಆ ಒಂದು ವಿಚಾರದಲ್ಲಿ ತೊಡಗಿಕೊಳ್ಳುವಾಗ
ಈ ಒಂದು ವಿಚಾರವನ್ನ ಆ ಹಿಂದೆ ಇರುವಂತಹ ಆ ಒಂದು ಸಂದರ್ಭವನ್ನ ಅನೇಕ ಬಾರಿ ಅದನ್ನ ಅಳ್ಳಗಳೆಯುವಂತವರಾಗಿರುತ್ತಾರೆ. They teach that as Christ is the head of the church, so the husband is to the wife. ಇಲ್ಲಿ ಹೇಗೆ ಕ್ರಿಸ್ತನು ಸಭೆಗೆ ಶಿರಸ್ಸಾಗಿದ್ದಾನೋ ಅದೇ ರೀತಿ ಗಂಡನು ಹೆಂಡತಿಗೆ ಶಿರಸ್ಸಾಗಿದ್ದಾನೆ ಎಂಬುದಾಗಿ ಹೇಳ್ತಾರೆ. That means the wife should be subjected to the husband in every respect, like a slave. ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲಾ ರೀತಿಯಲ್ಲಿಯೂ ಸಹ ಹೆಂಡತಿಯು ಗಂಡನಿಗೆ ಅಧೀನರಾಗಿರಬೇಕು ಎಂಬಂತಹ ವಿಚಾರವನ್ನು ಹೇಳ್ತಾರೆ. They use this particular verse for that. ಈ ಒಂದು ವಾಕ್ಯವನ್ನ ಬಳಸಿಕೊಂಡು ಈ ರೀತಿಯಾಗಿ ಅವರು ವ್ಯಾಖ್ಯಾನಿಸುವಂತದ್ದುಂಟು. But they forget that not that the wife should be subject to her husband for everything. He will give his life to save wife. ನಾವು ನೋಡುತ್ತೇವೆ, ಹೌದು ಹೆಂಡತಿಯು ಗಂಡನಿಗೆ ಅವಳು ಅಧೀನಳಾಗಿದ್ದಾಳೆ. ಅದೇ ಸಮಯದಲ್ಲಿ ನಾವು ನೋಡುತ್ತೇವೆ ಗಂಡನು ಹೆಂಡತಿಯನ್ನು ಉಳಿಸುವುದಕ್ಕೋಸ್ಕರವಾಗಿ ಅವನು ತನ್ನ ಪ್ರಾಣವನ್ನೇ ತನ್ನ ಹೆಂಡತಿಗೆ ಮುಡಿಪಾಗಿಡುವುದನ್ನು ಸಹ ನಾವಿಲ್ಲಿ ಈ ವಚನದಲ್ಲಿ ನಾವು ನೋಡುತ್ತೇವೆ. That portion they simply leave out. ಈ ಒಂದು ವೇದ ಭಾಗವನ್ನ ಅವರು ಸುಮ್ಮನೆ ಅಳ್ಳಗಳೆದು ಬಿಡುತ್ತಾರೆ. This is a danger with the context. This is the topic of study. ಇದು ಈ ರೀತಿಯಾಗಿ ಒಂದು ಪ್ರತ್ಯೇಕವಾದಂತಹ ವಿಷಯದ ಕುರಿತಾಗಿ ಅಧ್ಯಯನ ಮಾಡುವಾಗ ಇರುವಂತ ಅಥವಾ ಮಾಡುವಂತ ಒಂದು ಅನಾಹುತವಾಗಿದೆ. So both devotional and topic study methods miss the historical context, which is very important. ಆದ್ದರಿಂದ ಈ ಎರಡು ವಿಧಾನಗಳು ನಾವು ಮೊದಲನೇದಾಗಿ ನೋಡಿದಂತ ಆ ಒಂದು ಧಾರ್ಮಿಕವಾದಂತ ಒಂದು ಅಧ್ಯಯನ ಮಾತ್ರವಲ್ಲದೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಈ ಅಧ್ಯಯನ, ಈ ಎರಡು ವಿಧಾನಗಳು ಬಹಳ ಪ್ರಾಮುಖ್ಯವಾಗಿ ಐತಿಹಾಸಿಕವಾಗಿ ಅಥವಾ ಚಾರಿತ್ರಿಕವಾಗಿ ಆ ಒಂದು ವಚನದಲ್ಲಿ ಇರುವಂತಹ ಹಿನ್ನೆಲೆಗಳನ್ನ, ಬಹಳ ಮುಖ್ಯವಾಗಿರುವಂತಹ ಆ ಒಂದು ಪ್ರಾಮುಖ್ಯವಾದಂತಹ ಸಂದರ್ಭಗಳನ್ನ ಬಿಟ್ಟು ಬಿಡುತ್ತವೆ. Number 3, expository Bible study. ಮೂರನೇದಾಗಿ ವಿವರಣಾತ್ಮಕವಾದಂತಹ ಒಂದು ಅಧ್ಯಯನ. It exposes what the Bible is saying in a given context. ಇದು ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಸತ್ಯವೇದವು ಏನು ಹೇಳುತ್ತದೆ ಎಂಬುದನ್ನ ಅದು ನಮಗೆ ಬಹಿರಂಗಪಡಿಸುವಂತದಾಗಿದೆ. So it complements the other forms of Bible study. ಇದು ಇತರ ಅಧ್ಯಯನಗಳನ್ನ ಇತರ ಸತ್ಯವೇದ ಅಧ್ಯಯನಗಳ ವಿಧಾನಗಳನ್ನ ಅದಕ್ಕೆ ಇದು ಪೂರಕವಾಗಿದೆ ಮತ್ತು ಅದನ್ನು ಸಮರ್ಥಿಸುವಂತದಾಗಿದೆ. So the third one is the approachable way of understanding the Bible. ಇದು ನಾವು ಸತ್ಯವೇದವನ್ನ ಅರ್ಥ ಮಾಡಿಕೊಳ್ಳುವಂತ ಬಹಳ ಸೂಕ್ತವಾದಂತಹ ಒಂದು ಅಧ್ಯಯನವಾಗಿದೆ, ವಿವರಣಾತ್ಮಕವಾದಂತಹ ಅಧ್ಯಯನ. But I remind you that we are not talking about simple reading, we are talking about interpreting Bible. ನಾನು ಮತ್ತೊಮ್ಮೆ ನಿಮ್ಮನ್ನು ನೆನಪಿಸಿಕೊಳ್ಳುವುದಕ್ಕೆ ನಾನು ಬಯಸ್ತೇನೆ, ಅದೇನೆಂದರೆ ನಾವಿಲ್ಲಿ ಸುಮ್ಮನೆ ನಾವು ಸತ್ಯವೇದವನ್ನ ನಾವು ಸುಮ್ಮನೆ ಓದ್ತಾ ಹೋಗುವುದಲ್ಲ, ಅದರ ಕುರಿತಾಗೆಲ್ಲ ನಾವು ಮಾತಾಡ್ತಾ ಇರೋದು. ಬದಲಾಗಿ ಸತ್ಯವೇದವನ್ನ ನಾವು ಹೇಗೆ ವ್ಯಾಖ್ಯಾನಿಸುತ್ತೇವೆ, ಹೇಗೆ ನಾವು ಅದನ್ನು ವಿವರಿಸುತ್ತೇವೆ ಎನ್ನುವಂತ ವಿಚಾರದ ಕುರಿತಾಗಿ ನಾವು ಮಾತಾಡ್ತಾ ಇದ್ದೇವೆ. I'm afraid that these studies may disturb somebody. ನನಗೆ ಬಹಳ ಹೆದರಿಕೆ ಇದೆ, ಏಕೆಂದರೆ ಕೆಲವೊಮ್ಮೆ ಈ ಒಂದು ಅಧ್ಯಯನ ಕೆಲವರನ್ನ ಬಹಳಷ್ಟು ಗೊಂದಲಗೊಳಿಸಬಹುದು ಎಂಬುದಾಗಿ. Because we may change the many orthodox views. ಯಾಕೆಂದರೆ ನಾವು ಪಾರಂಪರಿಕವಾಗಿ ನಾವು ಅನುಸರಿಸಿಕೊಂಡು ಬಂದಂತ ವಿಧಾನಗಳನ್ನ ಬಹುಶಃ ಮತ್ತೊಮ್ಮೆ ನಾವು ಆಲೋಚನೆ ಮಾಡುವಂತೆ ನಮ್ಮನ್ನು ಕೆರಳಿಸುವಂತ ಒಂದು ಅಧ್ಯಯನವಾಗಿರುತ್ತದೆ ಈ ಒಂದು ಅಧ್ಯಯನಗಳು. Let's move further. ನಾವು ಮತ್ತೆ ಮುಂದಕ್ಕೆ ಸಾಗೋಣ. Now we come to definitions. ನಾವು ಈಗ ಡೆಫಿನಿಷನ್ ಅಥವಾ ಈ ಒಂದು ವ್ಯಾಖ್ಯಾನಗಳ ಕುರಿತಾಗಿರುವಂತ ವಿಚಾರಗಳನ್ನು ನೋಡಿಕೊಳ್ಳೋಣ. The English word hermeneutics comes from the Greek word hermeneutic. ಈ ಒಂದು ಪದ ಹೆರ್ಮನ್ಯೂಟಿಕ್ಸ್ ಎಂಬಂತ ಈ ಒಂದು ಇಂಗ್ಲಿಷ್ ಪದವು ಗ್ರೀಕ್ ಪದವಾಗಿರುವಂತ ಹೆರ್ಮನ್ಯೂಟಿಕೆ ಇಂದ ಬಂದಿದ್ದಾಗಿದೆ. The hermeneutic, which in turn was derived from the Greek word hermeneu. ಈ ಒಂದು ಹೆರ್ಮನ್ಯೂಟಿಕೆ ಎಂಬಂತ ಗ್ರೀಕ್ ಪದವು ಅದರ ಗ್ರೀಕ್ ಮೂಲ ಪದವಾಗಿರುವಂತ ಹೆರ್ಮನ್ಯುವೆ ಎಂಬಂತ ಪದದಿಂದ ಅದನ್ನು
ವಿವರಿಸಲಾಗಿದೆ. That means to interpret or to explain, and the noun hermeneu, ಸೊ interpretation or explanation. ಸೊ ಈ ಒಂದು ಪದದ ಹೆರ್ಮನ್ಯೂ ಎಂಬ ಪದದ ಅರ್ಥ ವ್ಯಾಖ್ಯಾನಿಸಲು ಅಥವಾ ವಿವರಿಸಲು ಎಂಬುದಂತಾಗಿದೆ. ಸೊ ಹೆರ್ಮನಿಯಾ ಎಂಬುದು ನಾಮಪದವಾಗಿದೆ. Plato was the person first to use the term hermeneutike as a technical term. ಸೊ ಮೊಟ್ಟ ಮೊದಲನೇದಾಗಿ ನಮಗೆ ಗೊತ್ತಿದೆ, ಗ್ರೀಕ್ನ ಪ್ಲೇಟೋ ಎಂಬಂಥ ಒಬ್ಬ ವಿದ್ವಾಂಸನು ಆತನು ಮೊಟ್ಟ ಮೊದಲನೇದಾಗಿ ಹೆರ್ಮನ್ಯೂಟಿಕೆ ಎಂಬಂಥ ಈ ಪದವನ್ನ ಅವನು ತಾಂತ್ರಿಕ ಪದವಾಗಿ ಬಳಸುವುದಕ್ಕೆ ಪ್ರಾರಂಭ ಮಾಡಿದಂಥ ವ್ಯಕ್ತಿ. In Greek mythology, Hermes, the wing-footed messenger and interpreter of gods, Jupiter, particularly of Zeus, his father. ಸೊ ಗ್ರೀಕ್ ಪುರಾಣದಲ್ಲಿ ನಾವು ನೋಡ್ತೇವೆ ಹೆರ್ಮಿಸ್ ಎಂಬಂತ ಗ್ರೀಕ್ ಪುರಾಣದಲ್ಲಿ ನಾವು ನೋಡ್ತೇವೆ. ಗ್ರೀಕ್ ಆ ಒಂದು ಪುರಾಣದಲ್ಲಿ ದೇವತೆಗಳು ಅದು ರೆಕ್ಕೆ ಪಾದದ ಸಂದೇಶವಾಹಕ ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತು ಈ ಒಂದು ದೇವರುಗಳ ವ್ಯಾಖ್ಯಾನಕಾರರಾಗಿದ್ದ ಈ ಒಂದು ಹೆರ್ಮಿಸ್ ಎಂಬಂಥದ್ದು. ಸೊ ಇದು ನಾವು ಜುಪಿಟರ್ ಅಂತ ಹೇಳಿ ಹೇಳ್ತೇವೆ ಇಂಗ್ಲಿಷ್ನಲ್ಲಿ, ಅದನ್ನು ನಾವು ಕನ್ನಡದಲ್ಲಿ ಗುರು ಎಂಬುದಾಗಿ ನಾವು ಹೇಳ್ತೇವೆ. ಮಾತ್ರವಲ್ಲದೆ ವಿಶೇಷವಾಗಿ ಈ ಒಂದು ಜ್ಯೂಸ್ ಅವನ ತಂದೆ ಆಗಿದ್ದ ಈ ಹೆರ್ಮಿಸ್ ಎಂಬುವಂಥವನು. Hermes was the one transmuting messages that is beyond human understanding into a form of that human can grasp. ಸೊ ಹೆರ್ಮಿಸ್ ಎಂಬಂತ ಮಾನವನು ತಿಳುವಳಿಕೆಗೆ ಮೀರಿದ ಸಂದೇಶಗಳನ್ನು ಮಾನವ ಗ್ರಹಿಸಬಹುದಾದಂತ ಒಂದು ರೂಪಕ್ಕೆ ಪರಿವರ್ತಿಸುವವನಾಗಿದ್ದ ಹೆರ್ಮಿಸ್ ಎಂಬಂತವನು. He is considered as the discoverer of languages and writings, and hence god of literature and eloquence, science, inventions, speech, writings, etc. ಸೊ ಆದ್ರಿಂದ ಇವರನ್ನ ಈ ಒಂದು ಗ್ರೀಕ್ನ ಈ ದೇವತೆಯನ್ನ ಅವನು ಭಾಷೆ ಮತ್ತು ಬರವಣಿಗೆಯ ಆವಿಷ್ಕಾರ ಎಂಬುದಾಗಿ ಪರಿಗಣಿಸಲಾಗಿತ್ತು. ಮಾತ್ರವಲ್ಲದೆ ಇವನನ್ನು ಸಾಹಿತ್ಯದ ದೇವರೆಂಬುದಾಗಿಯೇ ಗ್ರೀಕ್ಗಳು ಅವರನ್ನು ಆರಾಧಿಸ್ತಾ ಇದ್ರು ಅಥವಾ ಪೂಜಿಸ್ತಾ ಇದ್ರು. He was the messenger or interpreter of gods, particularly of Zeus, his father. ಆದ್ರಿಂದ ಹೆರ್ಮಿಸ್ ಎಂಬುವಂತ ದೇವತೆ ಅಥವಾ ದೇವತೆ ಎಂಬುದಾಗಿ ನಾವು ಈ ಒಂದು ಗ್ರೀಕರು ಕರೀತಾ ಇದ್ರು. ಅವನು ಆಕ್ಚುಲಿ ದೇವತೆಗಳ ಒಬ್ಬ ಸಂದೇಶವಾಹಕನಾಗಿದ್ದ. ಮಾತ್ರವಲ್ಲದೆ ಆ ದೇವತೆಗಳಿಗೆ ಅವನು ವ್ಯಾಖ್ಯಾನಕಾರನಾಗಿದ್ದ ಅಂದ್ರೆ ಅವರಿಗೆ ಹೇಳುವಂತ ವಾಕ್ಯಗಳನ್ನ ವಿವರಿಸುವಂತ ಒಬ್ಬ ದೇವರಾಗಿದ್ದ. ಸೊ ವಿಶೇಷವಾಗಿ ಅವನ ತಂದೆಯಾದ ಜ್ಯೂಸ್ನ ದೂತನಾಗಿದ್ದ ಈ ಹೆರ್ಮಿಸ್ ಎಂಬಂತವನು. So the verb hermeneu came to mean to bring someone to an understanding of something in his language, that is called explanation, and if it is another language, it is called translation. ಆದ್ರಿಂದ ಹೆರ್ಮನಿಯು ಎಂಬಂತ ಈ ಒಂದು ಕ್ರಿಯಾಪದ ಇದರ ಅರ್ಥ ಹೀಗೆ ಬಂದಿತ್ತು. ಅದೇನೆಂದರೆ ಒಬ್ಬ ವ್ಯಕ್ತಿಯನ್ನು ತನ್ನ ಭಾಷೆಯಲ್ಲಿ ಯಾವುದೋ ಒಂದು ವಿಷಯದ ಕುರಿತು ಅರ್ಥ ಮಾಡಿಕೊಳ್ಳುವಂತೆ ಮಾಡುವುದು ಆ ಒಂದು ವಿವರಣೆಯಾಗಿದೆ. ಮತ್ತು ಇನ್ನೊಂದು ಭಾಷೆಯಲ್ಲಿ ಹೇಳುವುದಾದರೆ ಅದು ಭಾಷಾಂತರವಾಗಿದೆ. In New Testament, the Greek verb hermeneo and the noun hermene appear about 19 times, and the verb is used as to explain, as in Luke 24:27, and as to translate in John 1:42. ನಾವು ಹೊಸ ಒಡಂಬಡಿಕೆಯಲ್ಲಿ ಲೂಕನ ಸುವಾರ್ತೆ 24ನೇ ಅಧ್ಯಾಯ 27ನೇ ವಚನ, ಮಾತ್ರವಲ್ಲ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 42ನೇ ವಚನದಲ್ಲಿ ನಾವು ಈ ಪದಗಳನ್ನು ನಾವು ನೋಡುತ್ತೇವೆ. ಹೆರ್ಮೆನ್ಯೂ ಎಂಬಂತ ಈ ಪದಗಳನ್ನು ನಾವು ನೋಡುತ್ತೇವೆ. ಹೆಚ್ಚು ಕಡಿಮೆ 19 ಬಾರಿ ಹೊಸ ಒಡಂಬಡಿಕೆಯಲ್ಲಿ ಈ ಪದ ಪ್ರಯೋಗವನ್ನು ನಾವು ಕಾಣುವಂತವರಾಗಿದ್ದೇವೆ. The verb hermeneu thrice in New Testament with a sense of translation. That is, we found from one language to another language, like in John 1:42, 9:7, and Hebrews 7:2. ನಾ ಹೇಳಿದ ಹಾಗೆ ಈ ಒಂದು ಎರಡು ವೇದ ಭಾಗಗಳಲ್ಲಿ ಹೊಸ ಒಡಂಬಡಿಕೆಯ ಈ ಒಂದು ಲೂಕನ ಪುಸ್ತಕದಲ್ಲಿ ಮಾತ್ರವಲ್ಲದ ಯೋಹಾನ ಸುವಾರ್ತೆಯಲ್ಲಿಯೂ ಸಹ
ನಾವು ಈ ಒಂದು ಪದ ಪ್ರಯೋಗವನ್ನು ನಾವು ನೋಡುತ್ತೇವೆ. This I told as an introduction because to make easy to the definition of hermeneutics. ನಾನು ಈ ವಿಚಾರಗಳನ್ನ ಯಾಕೆ ನಾನು ಹೇಳ್ತಾ ಬರ್ತಾ ಇದ್ದೇನೆ ಅಂದರೆ, ಹೆರ್ಮನ್ಯೂಟಿಕ್ಸ್ ಎಂಬಂತ ಈ ಒಂದು ಪದದ ಸರಿಯಾದ ಒಂದು ಅರ್ಥ ತಿಳುವಳಿಕೆ ನಿಮಗೆ ಉಂಟಾಗಲಿ ಎಂಬುದಕ್ಕೋಸ್ಕರವಾಗಿದೆ. Now the definition. ನಾವು ಈಗ ಇದರ ವ್ಯಾಖ್ಯಾನಕ್ಕೆ ಹೋಗೋಣ. ಹೆರ್ಮನ್ಯೂಟಿಕ್ಸ್ ಎಂದರೆ ಏನು, ಅದರ ವ್ಯಾಖ್ಯಾನವನ್ನು ನಾವು ನೋಡಿಕೊಳ್ಳೋಣ. Hermeneutics is a science, that is principles, and art that is task by which the meaning of the biblical text is determined. ಸೊ ಹೆರ್ಮನ್ಯೂಟಿಕ್ಸ್ ಎಂಬುವಂಥದ್ದು ಒಂದು ವಿಜ್ಞಾನವಾಗಿದೆ ಅಂತ ವಿಜ್ಞಾನ ಅಂತ ಹೇಳುವಾಗ ಅದು ಅನೇಕ ತತ್ವಗಳಿಂದ ಕೂಡಿದಾಗಿದೆ. ಅದೇ ಸಮಯದಲ್ಲಿ ಅದೊಂದು ಕಲೆಯಾಗಿದೆ, ಯಾಕೆಂದರೆ ಇದರಲ್ಲಿ ಅನೇಕ ಕಾರ್ಯಗಳಿವೆ. ಇದರ ಮೂಲಕವಾಗಿ ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ, ಬೈಬಲ್ನ ವಚನಗಳ ಅರ್ಥವನ್ನ ನಾವು ನಿರ್ಧರಿಸುವಂತವರಾಗಿದ್ದೇವೆ, ಅಥವಾ ನಿರ್ಧರಿಸುವಂತಹ ಆ ಒಂದು ವಿಧಾನ ಅಥವಾ ಆ ಒಂದು ಪ್ರಕ್ರಿಯೆಯನ್ನು ನಾವು ಹೆರ್ಮನ್ಯೂಟಿಕ್ಸ್ ಎಂಬುದಾಗಿ ನಾವು ಕರೆಯುವಂಥದ್ದು. So from the definition it is clear that hermeneutics is a science, since it provides logical laws or rules of interpretation that can be classified in an ordinary system. ಸೊ ಆದ್ರಿಂದ ಈ ಒಂದು ವ್ಯಾಖ್ಯಾನ, ಈ ಒಂದು ಡೆಫಿನೇಷನ್ ಅಲ್ಲಿ ನಾವು ಏನು ಅರ್ಥ ಮಾಡಿಕೊಳ್ತೇವೆ ಅಂದ್ರೆ, ಹೆರ್ಮನ್ಯೂಟಿಕ್ಸ್ ಎಂಬುವಂಥದ್ದು ಒಂದು ವಿಜ್ಞಾನವಾಗಿದೆ, ಏಕೆಂದರೆ ಇದು ವ್ಯಾಖ್ಯಾನದ ನಿಯಮಗಳನ್ನ ತಾರ್ಕಿಕವಾಗಿ ಕ್ರಮಬದ್ಧವಾಗಿ ವರ್ಗೀಕರಣವನ್ನ ಅದನ್ನ ಒದಗಿಸುವಂತದ್ದಾಗಿದೆ. Secondly, hermeneutics is an art, for it is an acquired skill demanding both imagination and an ability to apply the laws to selected passage or books. ಎರಡನೇದಾಗಿ, ಹೆರ್ಮನ್ಯೂಟಿಕ್ಸ್ ಎಂಬುವಂಥದ್ದು ಒಂದು ಕಲೆಯಾಗಿದೆ. ಈಗಾಗಲೇ ಹೇಳಿದೆವು, ಹೆರ್ಮನ್ಯೂಟಿಕ್ಸ್ ಒಂದು ವಿಜ್ಞಾನವಾಗಿದೆ. ಅದೇ ಸಮಯದಲ್ಲಿ ಹೆರ್ಮನ್ಯೂಟಿಕ್ಸ್ ಎಂಬುದು ಒಂದು ಕಲೆಯಾಗಿದೆ, ಏಕೆಂದರೆ ಇದು ಕಲ್ಪನೆ ಮತ್ತು ಆಯ್ದ ಭಾಗಗಳು ಅಥವಾ ಪುಸ್ತಕಗಳಿಗೆ ಕಾನೂನುಗಳನ್ನು ಅನ್ವಯಿಸುವ ಸಾಮರ್ಥ್ಯ ಎರಡನ್ನೂ ಬೇಡುವ ಸ್ವಾಧೀನಪಡಿಸಿಕೊಂಡ ಕೌಶಲ್ಯವಾಗಿದೆ. Its communication is flexible and sometimes distorts the true meaning of the communication due to the rigid and mechanical application of rules. ಸೊ ಆದ್ರಿಂದ ಈ ಒಂದು ಆಯ್ದ ಭಾಗಗಳಲ್ಲಿ ಇರುವಂತಹ ಮತ್ತು ಪುಸ್ತಕಗಳಲ್ಲಿರುವಂತಹ ಈ ಒಂದು ಕಾನೂನುಗಳನ್ನು ಅದನ್ನು ಹೇಗೆ ನಾವು ವಿಭಜಿಸುವಂಥದ್ದು, ಹೇಗೆ ನಾವು ಅದನ್ನು ವ್ಯಾಖ್ಯಾನಿಸುವಂಥದ್ದು ಎಂಬಂತಹ ಈ ಒಂದು ಪ್ರಕ್ರಿಯೆಯನ್ನ ನಮಗೆ ಸುಲಭಗೊಳಿಸುವಂತ ಒಂದು ವಿಧಾನವಾಗಿದೆ, ಮಾರ್ಗವಾಗಿದೆ ಹೆರ್ಮನ್ಯೂಟಿಕ್ಸ್ ಎಂಬುವಂಥದ್ದು. Therefore, along with the rules, one must also learn its arts of application. ಆದ್ದರಿಂದ ಈ ಒಂದು ಎಲ್ಲಾ ಕಾನೂನುಗಳು ಅಥವಾ ಈ ಒಂದು ಎಲ್ಲಾ ವಿಧವಾದಂತಹ ರೂಲ್ಸ್ಗಳೇನಿದೆ ಅಥವಾ ಅದರ ವಿಧಾನವೇನಿದೆ ಅದನ್ನು ಪಾಲಿಸುವುದರ ಮೂಲಕವಾಗಿ ಅದೇ ಸಮಯದಲ್ಲಿ ಇದು ಒಂದು ಕಲೆಯೂ ಸಹ ಆಗಿದೆ ಎಂಬುದನ್ನು ನಾವು ಮರೆತು ಬಿಡಬಾರದು. Hermeneutics, number 3, hermeneutics, as far as the scripture is concerned, is a spiritual act depending upon the leading of the Holy Spirit. ಹೆರ್ಮನ್ಯೂಟಿಕ್ಸ್ ಎಂಬುವಂಥದ್ದು ಸತ್ಯವೇದಕ್ಕೆ ಸಂಬಂಧಿಸಿದಂಥದ್ದಾಗಿದೆ. ಇದು ಬಹಳ ಸ್ಪಷ್ಟವಾಗಿದೆ. ಅದೇ ಸಮಯದಲ್ಲಿ ಪವಿತ್ರಾತ್ಮನ ನಾಯಕತ್ವವನ್ನು ಅವಲಂಬಿಸಿಕೊಳ್ಳುವಂತ ಆಧ್ಯಾತ್ಮಿಕವಾದಂತಹ ಒಂದು ಕ್ರಿಯೆಯಾಗಿದೆ ಈ ಹೆರ್ಮನ್ಯೂಟಿಕ್ಸ್ ಎಂಬುವಂಥದ್ದು. Now there are certain divisions of hermeneutics. ಈ ಒಂದು ಹೆರ್ಮನ್ಯೂಟಿಕ್ಸ್ ನಲ್ಲಿ ಅನೇಕ ಮತ್ತೆ ವಿಭಾಗಗಳನ್ನ ನಾವು ನೋಡುತ್ತೇವೆ. Number 1, the general hermeneutics. ಮೊಟ್ಟ ಮೊದಲನೇದಾಗಿ ಸಾಮಾನ್ಯವಾದಂತ ಒಂದು ಹೆರ್ಮನ್ಯೂಟಿಕ್ಸ್, ಜನರಲ್ ಹೆರ್ಮನ್ಯೂಟಿಕ್ಸ್ ಎಂಬುದಾಗಿ ನಾವು ಕರೆಯುವಂಥದ್ದು. It is the hermeneutical principles that helps interpret all kinds of writings. ಸೊ ಎಲ್ಲಾ ರೀತಿಯಾದಂತ ಬರಹಗಳನ್ನ ವ್ಯಾಖ್ಯಾನಿಸಲು ಸಹಾಯ ಮಾಡುವಂತ ಒಂದು ವಿಧಾನವಾಗಿದೆ ಈ ಒಂದು ಸಾಮಾನ್ಯವಾದಂತ ಹೆರ್ಮನ್ಯೂಟಿಕ್ಸ್ ಅಥವಾ ಈ ಒಂದು ಸಾಮಾನ್ಯವಾದಂತ ಹೆರ್ಮನ್ಯೂಟಿಕ್ಸ್ ನ ತತ್ವಗಳು. Number 2 is the biblical hermeneutic that we are speaking about. ಎರಡನೇದಾಗಿ ನಾವು ನೋಡ್ತೇವೆ ಬಿಬ್ಲಿಕಲ್ ಹೆರ್ಮನ್ಯೂಟಿಕ್ಸ್ ಅಥವಾ ಸತ್ಯವೇದದ ವ್ಯಾಖ್ಯಾನ. ಇದನ್ನೇ ನಾವೀಗ ಕಲಿತಾ ಇರುವಂತದ್ದು. It is the same hermeneutic principle but applied on the biblical literature as the spirit inspired word of God. Hence it is called
hermeneutica sacra or sacred hermeneutics. ಈ ಒಂದು ಸತ್ಯವೇದದ ವ್ಯಾಖ್ಯಾನವನ್ನು ನಾವು ಮಾಡುವಾಗ ಹೌದು, ನಾವು ಇದು ಸಾಮಾನ್ಯವಾದಂಥ ಹೆರ್ಮನ್ಯೂಟಿಕ್ಸ್ ಅನ್ನು ಸಹ ನಾವು ಇದರಲ್ಲಿ ಬಳಸಿಕೊಳ್ಳುತ್ತೇವೆ, ಅದು ಸಹ ಇದರಲ್ಲಿ ಅಡಕವಾಗಿದೆ. ಆದರೆ ಬಹಳ ಪ್ರಾಮುಖ್ಯವಾಗಿ ಇಲ್ಲಿ ನಾವು ಮಾಡುವಂಥ ವ್ಯಾಖ್ಯಾನ ಇದು ಸತ್ಯವೇದದಲ್ಲಿ ಒಳಗೊಂಡಿರುವಂಥ ಸಾಹಿತ್ಯವನ್ನು ನಾವು ವ್ಯಾಖ್ಯಾನಿಸುವಂಥವಾಗಿದ್ದೇವೆ. ಯಾಕೆಂದರೆ ಸತ್ಯವೇದ ಎಂಬುದಾಗಿ ಹೇಳುವಾಗ ಸತ್ಯವೇದ ವಾಕ್ಯಗಳೆಲ್ಲವೂ ದೇವ ಪ್ರೇರಿತವಾದಂಥ ವಾಕ್ಯಗಳಾಗಿವೆ. ಆದ್ದರಿಂದ ಅವುಗಳನ್ನು ನಾವು ವ್ಯಾಖ್ಯಾನಿಸುವಾಗ ಇದು ವಿಶೇಷವಾಗಿ ಒಂದು ಹೆರ್ಮೆನ್ಯೂಟಿಕ್ಸ್ ಆಗಿ ನಾವು ಅದನ್ನು ಕರೆಯುತ್ತೇವೆ. ಅದೇನಪ್ಪ ಅಂತಂದರೆ ಹೆರ್ಮೆನ್ಯೂಟಿಕಾ ಸ್ಯಾಕ್ರಾ ಅಥವಾ ಬಹಳ ಪರಿಶುದ್ಧವಾದಂತಹ ಒಂದು ವ್ಯಾಖ್ಯಾನ ಎಂಬುದಾಗಿ ನಾವು ಅದನ್ನು ಕರೆಯಬಹುದು. Now we have this special hermeneutics. ಮೂರನೇದಾಗಿ ಬಹಳ ವಿಶೇಷವಾದಂಥ ಒಂದು ಹೆರ್ಮೆನ್ಯೂಟಿಕ್ಸ್ ಅನ್ನು ನಾವು ನೋಡುತ್ತೇವೆ. It is that hermeneutics which deals with a specific or different kinds of literary genre. ಇಲ್ಲಿ ನಾವು ಬಹಳ ನಿರ್ದಿಷ್ಟವಾದಂಥ ಅಥವಾ ನಿರ್ದಿಷ್ಟ ರೀತಿಯ ಸಾಹಿತ್ಯ ಪ್ರಕಾರಗಳೊಂದಿಗೆ ನಾವು ವ್ಯವಹರಿಸುವಂಥವರಾಗಿದ್ದೇವೆ. ಆದ ಕಾರಣ ಇದಕ್ಕೆ ನಾವು ವಿಶೇಷವಾದಂಥ ಹೆರ್ಮೆನ್ಯೂಟಿಕ್ಸ್ ಎಂಬುದಾಗಿ ನಾವು ಅದನ್ನು ಕರೆಯುತ್ತೇವೆ. For example, history, law, narrative, parables, prophecy, poetry, philosophy, proverbs, allegory, types, symbols, etc., etc. ಉದಾಹರಣೆಗೆ ಇತಿಹಾಸದ ಕುರಿತಾದಂತಹ ಒಂದು ವ್ಯಾಖ್ಯಾನವಾಗಿರ್ಬೋದು, ಕಾನೂನು ಕುರಿತಾದದ್ದು, ಉಪಮೆಗಳು, ಭವಿಷ್ಯವಾಣಿ, ಕಾವ್ಯ, ತಂತ್ರಜ್ಞಾನ, ಗಾದೆಗಳು, ರೂಪಕ, ವಿಧಗಳು, ಸಂಕೇತಗಳು ಇತ್ಯಾದಿ ಇತ್ಯಾದಿ. You will get all of these things in the Bible and more. ಈ ಎಲ್ಲ ವಿಚಾರಗಳ ಕುರಿತಾದಂಥ ಸಾಹಿತ್ಯಗಳನ್ನು ನಾವು ಸತ್ಯವೇದದಲ್ಲಿ ನಾವು ಸಾಮಾನ್ಯವಾಗಿ ನಾವು ಕಂಡು ಬರ್ತೇವೆ. Each and every kind of this literature have different kinds of rules. ಈ ಒಂದು ಪ್ರತಿಯೊಂದು ವಿಷಯಕ್ಕೂ ಸಹ ಒಂದು ಪ್ರತ್ಯೇಕವಾದಂಥ ಒಂದು ರೂಲ್ಸ್ ಅಥವಾ ಒಂದು ಕಾನೂನು ಅದು ಅಳವಡಿಕೆಯಾಗಿದೆ. That's why we say it is special hermeneutics. ಆದ್ದರಿಂದ ನಾವು ವಿಶೇಷವಾದಂಥ ಒಂದು ವ್ಯಾಖ್ಯಾನ ಎಂಬುದಾಗಿ ನಾವು ಇದನ್ನು ಕರೆಯುತ್ತೇವೆ. Now hermeneutics, the need of. ಈಗ ಈ ಒಂದು ಹೆರ್ಮೆನ್ಯೂಟಿಕ್ಸ್ ಅಥವಾ ಒಂದು ವ್ಯಾಖ್ಯಾನದ ಅಗತ್ಯತೆ ಕುರಿತಾಗಿ ನಾವು ಕರೆಯಲಿಕ್ಕಿದ್ದೇವೆ. Any document ancient the modern interpretation is a must. ಹಳೆಯ ಒಂದು ದಾಖಲೆ ಆಗಿರ್ಬೋದು ಅಥವಾ ಹೊಸ ಒಂದು ದಾಖಲೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದಕ್ಕೆ ಒಂದು ವ್ಯಾಖ್ಯಾನದ ಅಗತ್ಯ ಬಹಳ ಇದೆ. They're like constitutions, laws, philosophies, etc. ಅದಕ್ಕೆ ಸಂವಿಧಾನ ಇದೆ, ಮಾತ್ರವಲ್ಲದೆ ಫಿಲಾಸಫಿಗಳು ಇದೆ, ಅಂದ್ರೆ ವಿಚಾರಧಾರೆಗಳು, ಇವೆಲ್ಲದ ಕುರಿತಾದಂಥ ವ್ಯಾಖ್ಯಾನಗಳು ನಮಗೆ ಬಹಳ ಅವಶ್ಯಕವಾಗಿದೆ. We have Indian Constitution. ನಮಗೆ ಭಾರತದ ಸಂವಿಧಾನವಿದೆ. We have IPC, Indian Penal Code. ನಮಗೆ ಇಂಡಿಯನ್ ಪೀನಲ್ ಕೋಡ್ ಅದರ ಅಡಿಪಾಯದಲ್ಲಿ ಅನೇಕ ಸಂವಿಧಾನದಲ್ಲಿ ಹಕ್ಕುಗಳು ಕೊಡಲ್ಪಟ್ಟಿದೆ. But we are not able to interpret it because we are not experts. ಆದರೆ ಅವುಗಳನ್ನು ನಾವು ಸರಿಯಾಗಿ ವ್ಯಾಖ್ಯಾನ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ, ಯಾಕಂದ್ರೆ ನಾವು ಅದರಲ್ಲಿ ಪರಿಣಿತರಲ್ಲ. So any document there is somebody to interpret it. ಆದ್ರಿಂದ ಯಾವುದೇ ಒಂದು ಡಾಕ್ಯುಮೆಂಟ್ ಅನ್ನು ನಾವು ವ್ಯಾಖ್ಯಾನ ಮಾಡಬೇಕಾದ್ರೆ ನಮ್ಮ ಅದರ ಕುರಿತಾದಂತ ತಿಳುವಳಿಕೆ ನಮಗಿರಬೇಕು. And for that a hermeneutics is required. ಆದ ಕಾರಣ ಈ ಒಂದು ಹೆರ್ಮೆನ್ಯೂಟಿಕ್ಸ್ ವ್ಯಾಖ್ಯಾನದ ಈ ಒಂದು ಕಲೆ, ಈ ಒಂದು ವಿಜ್ಞಾನವನ್ನು ನಾವು ಕಲಿಯುವಂಥದ್ದು, ತಿಳಿದುಕೊಳ್ಳುವಂಥದ್ದು ಬಹಳ ಅವಶ್ಯಕವಾಗಿದೆ. When Bible is given clean and clear and not hidden or obscure to understand for anyone who objectively able to read it, then what is the need of a hermeneutics at all? ಹೌದು, ಸತ್ಯವೇದವು ನಮಗೆ ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳುವ ಹಾಗೆ, ನಾವು ಅದನ್ನು ಓದುವಾಗ ನಮಗೆ ಅದನ್ನು ಗ್ರಹಿಸಿಕೊಳ್ಳುವಂತಹ ವಿಧಾನದಲ್ಲಿ ನಮಗೆ ಕೊಡಲ್ಪಟ್ಟಿರುವಾಗ ಮತ್ತೆ ನಮಗೆ ಯಾಕೆ ಸತ್ಯವೇದವನ್ನು ನಾವು ವ್ಯಾಖ್ಯಾನ ಮಾಡಬೇಕಾದ ಅವಶ್ಯಕತೆ ಉಂಟಾಗುತ್ತದೆ ಎಂಬುದಾಗಿ ನಾವು ಪ್ರಶ್ನಿಸಬಹುದು. ಇದನ್ನು ನಾವು 1ನೇ ಪೇತ್ರ 2ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡ್ತೇವೆ. What is the necessity of hermeneutics, since people understand what God was speaking through the Bible even before the introduction of hermeneutics? ಆದ ಕಾರಣ ನಾವು ನೋಡುತ್ತೇವೆ, ದೇವರು ಮಾತನಾಡುವುದಕ್ಕಿಂತಲೂ ಮುಂಚಿತವಾಗಿ
ದೇವರ ವಾಕ್ಯಗಳು ಮೂಲಕವಾಗಿ ದೇವರು ತನ್ನ ಜನರೊಟ್ಟಿಗೆ ಮಾತನಾಡ್ತಾ ಇದ್ರು. ಆಗ ಅಲ್ಲಿ ವ್ಯಾಖ್ಯಾನದ ಅವಶ್ಯಕತೆ ಇರಲಿಲ್ಲ. Is it not wrong to find out the meaning of the scripture by the art and science of interpretation when Holy Spirit is the author and interpreter? These questions are quite natural. ಇನ್ನೊಂದು ಸ್ವಾಭಾವಿಕವಾಗಿ ನಮಗೆ ಕಂಡು ಬರುವಂತ ಇನ್ನೊಂದು ಪ್ರಶ್ನೆ ಅಥವಾ ನಮ್ಮ ಮನಸ್ಸಿನಲ್ಲಿ ಮೂಡಬಹುದಾದಂತ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಾವು ಈ ಒಂದು ವಿಧಾನವನ್ನ ಬಳಸಿಕೊಂಡು ಅಥವಾ ಈ ಒಂದು ವ್ಯಾಖ್ಯಾನದ ವಿಧಾನಗಳನ್ನ ಬಳಸಿಕೊಂಡು ಅದರ ಒಂದು ವಿಜ್ಞಾನವಾಗಲಿ ಅಥವಾ ಆ ಒಂದು ಕಲೆಯಾಗಲಿ ಇದನ್ನ ನಾವು ಬಳಸಿಕೊಂಡು ನಾವು ಸತ್ಯವೇದವನ್ನು ವ್ಯಾಖ್ಯಾನಿಸುವುದು ಸರಿಯೇ? ಯಾಕೆಂದರೆ ನಮಗೆ ದೇವರ ಆತ್ಮನು, ಪವಿತ್ರ ಆತ್ಮನು ನಮಗೆ ಕೊಡಲ್ಪಟ್ಟಿದ್ದಾನೆ. ಆತನು ನಮಗೆ ಬೋಧಕನಾಗಿ ಕೊಟ್ಟಿರುವಾಗ ಈ ರೀತಿಯಾದಂತಹ ವ್ಯಾಖ್ಯಾನ ವಿಧಾನಗಳನ್ನು ಬಳಸುವುದು ಸರಿಯೋ ಎಂಬಂತ ವಿಚಾರ ನಮಗೆ ಮೂಡಿ ಬರಬಹುದು. The scripture was given as a revelation from God to the whole mankind. Hebrew 1:1. ಇಬ್ರಿಯ ಪತ್ರಿಕೆ ಅದರ 1ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುತ್ತೇವೆ, ಸತ್ಯವೇದವು ಅಥವಾ ದೇವರ ಧರ್ಮಶಾಸ್ತ್ರವು ಇಡೀ ಮಾನವ ಕುಲಕ್ಕೆ ದೇವರು ಪ್ರಕಟಣೆಯಾಗಿ ಆತನು ಕೊಟ್ಟಿದ್ದಾನೆ ಎಂಬುದಾಗಿ. Therefore, the message of the Bible is not either hidden or obscure, that it requires some exotic eternal key to unlock the mysteries. ಆದ ಕಾರಣ ಸತ್ಯವೇದದಲ್ಲಿ ಇರುವಂತಹ ಎಲ್ಲಾ ಸಂದೇಶಗಳು ಅದು ನಮಗೆ ಮರೆ ಪಟ್ಟದಲ್ಲ ಅಥವಾ ಅದು ನಮಗೆ ಮರೆಯಾಗಿರುವಂತಹ ವಿಚಾರಗಳಲ್ಲ. ಅದಕ್ಕೆ ನಮಗೆ ಇನ್ನೊಂದು ಬೀಗದ ಕೈಯ ಅವಶ್ಯಕತೆ ಇಲ್ಲ ಎಂಬುದಾಗಿ ನಾನು ಹೇಳುವುದಕ್ಕೆ ಬಯಸ್ತೇನೆ. But we should know that the finite man is unable to comprehend the mind of infinite God. ಅದೇ ಸಮಯದಲ್ಲಿ ಯಾವುದೇ ಪರಿಮಿತಿಗೆ ಒಳಪಡದೆ ಇರುವಂತಹ ದೇವರ ವಿಚಾರಗಳನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಪರಿಮಿತಿಗೆ ಒಳಪಟ್ಟಂತ ಮನುಷ್ಯನಿಗೆ ಸಾಧ್ಯವಾಗಲಿಕ್ಕಿಲ್ಲ. Job 11:7-9, Romans 11:33-34. ಯೋಬನ ಪುಸ್ತಕ 11ನೇ ಅಧ್ಯಾಯ 7ರಿಂದ 9ನೇ ವಚನಗಳು. ಅದೇ ಸಮಯದಲ್ಲಿ ರೋಮಾಪುರದ ಪತ್ರಿಕೆ 11ನೇ ಅಧ್ಯಾಯ 33ರಿಂದ 34ನೇ ವಚನಗಳು. Romans 1:21, Ephesians 4:18, John 3:39-41. Sin has darkened and blinded the mind of human beings. ಪಾಪವು ಮನುಷ್ಯರೆಲ್ಲರ, ಇಡೀ ಮಾನವ ಕುಲದ ಆ ಮನಸ್ಸನ್ನ ಅದು ಮಂಕುಗೊಳಿಸಿದೆ ಅಥವಾ ಕತ್ತಲೆಗೊಳಿಸಿದೆ ಎಂಬುದಾಗಿ ನಾವು ನೋಡುತ್ತೇವೆ. ರೋಮಾಪುರದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ, ಎಫೆಸ ಪತ್ರಿಕೆ 4ನೇ ಅಧ್ಯಾಯ 18ನೇ ವಚನ, ಯೋಹಾನ ಸುವಾರ್ತೆ 9ನೇ ಅಧ್ಯಾಯ 39ರಿಂದ 41ನೇ ವಚನಗಳವರೆಗೆ. Peter says in 2 Peter 3:16 that some of the portions of the scripture are very hard to understand. ಪೇತ್ರನು ಹೇಳುತ್ತಾನೆ, ಸತ್ಯವೇದದ ಕೆಲವು ಭಾಗಗಳನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸ್ವಲ್ಪ ಕಠಿಣವಾಗಿದೆ ಎಂಬುದಾಗಿ. Therefore, God has given in scripture the keys to explain its meaning, thereby the Holy Spirit to guide into the biblical truth. John 16:13. ಅದರಿಂದ ಯೋಹಾನ 16:13ರಲ್ಲಿ ನಾವು ಹೀಗೆ ನೋಡುತ್ತೇವೆ, ದೇವರು ಧರ್ಮಶಾಸ್ತ್ರವನ್ನ ಅಥವಾ ದೇವರ ವಾಕ್ಯವನ್ನ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಆತನು ನಮಗೆ ಪವಿತ್ರಾತ್ಮನ ಸಹಾಯವನ್ನ ನೀಡುವಂತವನಾಗಿದ್ದಾನೆ. ಅದೇ ಸಮಯದಲ್ಲಿ ಈ ಒಂದು ಸತ್ಯವೇದವು ನಮಗೆ ಬೀಗದ ಕೈಯಾಗಿ ನಮಗೆ ಅದನ್ನು ಅರ್ಥೈಸುವಂತದ್ದಾಗಿದೆ. That means the principles of hermeneutics are no human inventions. ಇದರ ಅರ್ಥ ಈ ಒಂದು ಸತ್ಯವೇದದ ವ್ಯಾಖ್ಯಾನದ ಈ ಒಂದು ಸಿದ್ಧಾಂತ ಏನಿದೆ ಅದು ಮಾನುಷಿಕವಾದಂತ ಸಿದ್ಧಾಂತಗಳಲ್ಲ. There is no systematic theology in the Bible scattered here and there. ಇಲ್ಲಿ ನಾವು ಸಿಸ್ಟಮ್ಯಾಟಿಕ್ ಆಗಿರುವಂತ ದೈವಶಾಸ್ತ್ರದ ಆ ಒಂದು ಅಧ್ಯಯನ ಅದು ಇಡೀ ಸತ್ಯವೇದದಲ್ಲಿ ಕ್ರಮವಾಗಿ ನಾವು ಅದನ್ನು ನೋಡಿದ್ರೆ, ಯಾಕೆಂದ್ರೆ ಅದು ಅಲ್ಲಿ ಇಲ್ಲಿ ಸತ್ಯವೇದದಲ್ಲಿ ನಾವು ಇರುವುದನ್ನು ನಾವು ನೋಡ್ತೇವೆ. In the Bible there is no subtle like second coming here and there. It is picked up from here and there and we have made it as a doctrine.
ಯಾಕಂದ್ರೆ ಎರಡನೇ ಉದಾಹರಣೆಗೆ ಕರ್ತನ ಎರಡನೇ ಬರೋಣದ ಕುರಿತಾಗಿ ಕ್ರಮಬದ್ಧವಾಗಿ ಒಂದೇ ಕಡೆಯಲ್ಲಿ ನಾವು ಅದನ್ನು ಕಾಣುವುದಿಲ್ಲ. ಅದು ಅನೇಕ ಪುಸ್ತಕಗಳಲ್ಲಿ ಅಲ್ಲಿ ಇಲ್ಲಿ ಅದು ಎಲ್ಲ ಕಡೆಗಳಲ್ಲಿ ಅದು ವಿಸ್ತಾರವಾಗಿ ಇರುವಂಥ ವಿಚಾರವಾಗಿದೆ. ಅದನ್ನು ನಾವು ಶೇಖರಿಸಿ ಒಟ್ಟುಗೂಡಿಸಿ ಒಂದು ಸಿದ್ಧಾಂತವಾಗಿ ಅಥವಾ ಎರಡನೇ ಬರೋಣದ ಸಿದ್ಧಾಂತವಾಗಿ ನಾವು ಕಲಿಯುವಂತವರಾಗಿದೆ ಅಥವಾ ಉಪದೇಶಿಸುವಂತವರಾಗಿದ್ದೇವೆ. In the same way, the hermeneutical principles are in the Bible. We are just choosing it out for our purpose. ಅದೇ ರೀತಿಯಾಗಿ ಸತ್ಯವೇದದ ವ್ಯಾಖ್ಯಾನ, ಹೆರ್ಮನ್ಯೂಟಿಕ್ಸ್ ಎಂಬಂತ ಈ ಒಂದು ಸತ್ಯವೇದ, ಈ ಒಂದು ವಿಧಾನ ಅದು ಸತ್ಯವೇದದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಮಾತ್ರ ನಮಗೆ ಸಿಗುವಂಥದ್ದಲ್ಲ, ಅದು ಇಡೀ ಸತ್ಯವೇದದಲ್ಲಿ ಹರಡಿಕೊಂಡಿರುವಂಥದ್ದಾಗಿದೆ. ಅವೆಲ್ಲವನ್ನ ನಾವು ಆಯ್ದುಕೊಂಡು ನಾವು ಒಂದು ವಿಧಾನವನ್ನು ನಾವು ಇಲ್ಲಿ ಕ್ರಮಬದ್ಧವಾಗಿ ನಾವು ಅದನ್ನು ಕಲಿಯುವುದಕ್ಕೆ ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ. We are discussing the hermeneutics, the need of. ನಾವು ಈ ಒಂದು ಹೆರ್ಮನ್ಯೂಟಿಕ್ಸ್, ಈ ಒಂದು ವ್ಯಾಖ್ಯಾನದ ಅಗತ್ಯತೆಯ ಕುರಿತಾಗಿ ನಾವು ವಿಚಾರ ಮಾಡ್ತಾ ಇದ್ದೇವೆ. Number 1, to remove the obstacles. ಮೊದಲನೇದಾಗಿ ಅಡಚಣೆಗಳನ್ನ ನೀಗಿಸುವಂಥದ್ದು. Number 2, to avoid heresies. ಎರಡನೇದಾಗಿ ದುರುಪದೇಶಗಳನ್ನ ನಾವು ಅವಾಯ್ಡ್ ಮಾಡುವಂಥದ್ದು. Number 3, to provide valid rules of interpretation that we will discuss later. ಮೂರನೇದಾಗಿ ನಾವು ಸತ್ಯವೇದವನ್ನ ನಾವು ಕಲಿಯುವಂತ ಅಥವಾ ಅದನ್ನು ವಿಭಾಗಿಸುವಂತ ವಿಧಾನ, ಸರಿಯಾದ ವಿಧಾನ ಏನು ಎಂಬುದಾಗಿ. Number 4, to fill the gaps. ನಾಲ್ಕನೇದಾಗಿ ಅಲ್ಲಲ್ಲಿ ಇರುವಂತ ಆ ಒಂದು ಗ್ಯಾಪ್ಗಳನ್ನ ಅಥವಾ ಸಂಧಿಗಳನ್ನ ನಾವು ತುಂಬಿಸುವಂಥದ್ದು. Like the historic, cultural, linguistic, geographical, literary, original books, philosophical, supernatural, between original and letter readers. So these gaps. ಸೊ ಈ ರೀತಿಯಾಗಿ ನಾವು ನೋಡುತ್ತೇವೆ. ಐತಿಹಾಸಿಕವಾಗಿ, ಸಾಂಸ್ಕೃತಿಕವಾಗಿ ಮಾತ್ರವಲ್ಲದೆ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಮಾತ್ರವಲ್ಲದೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಮಾತ್ರವಲ್ಲದ ಅದರ ಮೂಲ ಪುಸ್ತಕಗಳಾಗಿರಬಹುದು ಅಥವಾ ಫಿಲಾಸಫಿ ಆಗಿರಬಹುದು, ಈ ರೀತಿಯಾಗಿ ಅನೇಕ ವಿಚಾರಗಳನ್ನು ನಾವು ನೋಡುತ್ತೇವೆ. ಈ ಒಂದು ಸಂಧಿಗಳಲ್ಲಿ, ಆ ಒಂದು ಗ್ಯಾಪ್ಗಳಲ್ಲಿ ನಾವು ಅದನ್ನು ಕಲಿಯುವಂಥದ್ದು. In other words, chronological gap, time or historical, that is from 1400 to BC to AD 90. ಉದಾಹರಣೆಗೆ ನಾವು ಐತಿಹಾಸಿಕವಾಗಿ ಆ ಒಂದು ಇತಿಹಾಸ ಚರಿತ್ರೆಯ ಆ ಒಂದು ಇತಿಹಾಸ ಕ್ರಮಬದ್ಧವಾಗಿ ನಾವು ಅದನ್ನು ಕಲಿಯುವಂಥದ್ದು. BC 100ರಿಂದ 900 ವರ್ಷಗಳವರೆಗೆ ಕ್ರಮಬದ್ಧವಾಗಿ ಇತಿಹಾಸದಲ್ಲಿ ನಡೆದಂಥ ಘಟನೆಗಳನ್ನು ಸರಣಿಯಾಗಿ ಒಂದರಿಂದ ಕ್ರಮಬದ್ಧವಾಗಿ ಅದನ್ನು ಕಲಿಯುವಂಥದ್ದು. Then geographic gap, there is space. We can't contact with the authors of the initial writers. ಅದೇ ಸಮಯದಲ್ಲಿ ಭೌಗೋಳಿಕವಾಗಿ ಅಲ್ಲಿ ಮುಖ್ಯವಾಗಿ ಮೂಲತಃ ಬರೆದಂತ ಆ ಒಂದು ಗ್ರಂಥಕರ್ತರು ಅವರ ಕುರಿತಾದಂತ ವಿಚಾರಗಳನ್ನು ನಾವು ಕಲಿಯುವಂತದ್ದಾಗಿದೆ. Then cultural gap, their customs and practices. ಮಾತ್ರವಲ್ಲದೆ ಆ ಒಂದು ಸಂಸ್ಕೃತಿಯಲ್ಲಿ ಬರುವಂತ ಆ ಒಂದು ಕೊರತೆಗಳು ಅಥವಾ ಅಲ್ಲಿ ಬರುವಂತ ಆ ಒಂದು ಕಾಲದಲ್ಲಿ ಬರುವಂತ ಕೊರತೆಗಳ ಕುರಿತಾಗಿ ನಾವು ಕಲಿಯುವಂತದ್ದು. For example, Exodus 23:19. ಉದಾಹರಣೆಗೆ ವಿಮೋಚನ ಕಾಂಡ 18ನೇ ಅಧ್ಯಾಯ ನಾವು ನೋಡ್ತೇವೆ. You shall bring the choice first fruit of the soil in the house of the Lord your God. You are not to boil a young goat in the milk of its mother. ನಾವು ನೋಡುತ್ತೇವೆ ಉದಾಹರಣೆಗೆ ಅಲ್ಲಿ ವಿಮೋಚನ ಕಾಂಡದಲ್ಲಿ ದೇವರು ಇಸ್ರಾಯೇಲಿಗೆ ಆಜ್ಞಾಪಿಸಿದ್ದನ್ನು ನಾವು ನೋಡುತ್ತೇವೆ. ಅವರ ಪ್ರಥಮ ಫಲವನ್ನು ಅವರು ದೇವರಿಗೆ ಅವರು ಕೊಡಬೇಕಾಗಿತ್ತು. ಅದೇ ಸಮಯದಲ್ಲಿ ಅವರು ಅಲ್ಲಿ ಯಜ್ಞವನ್ನು ಅರ್ಪಿಸುವಂತ ವಿಧಾನದ ಕುರಿತಾದಂತಹ ಆಚರಣೆಯನ್ನ ದೇವರು ಅವರಿಗೆ ಉಪದೇಶ ಮಾಡುವುದನ್ನು ನಾವು ನೋಡುತ್ತೇವೆ. Why did that word come there? That word come there? ಅಲ್ಲಿ ಆ ಒಂದು ಪದ ಯಾಕೆ ಅಲ್ಲಿ ಬಂತು? When we study their religion, their customs, we understand that this was due to the religious cultic rites of the Canaanites.
ಇಲ್ಲಿ ನಾವು ನೋಡುತ್ತೇವೆ ಈ ಒಂದು ವಿಚಾರ ಯಾಕೆ ಅಲ್ಲಿ ಬಂತು ಅಂದ್ರೆ ಅದು ಅಲ್ಲಿನ ಅವರ ಸಂಸ್ಕೃತಿಯಾಗಿತ್ತು, ಆ ಒಂದು ಕಾನಾನ್ಯರ ಅವರ ಒಂದು ಸಂಪ್ರದಾಯವಾಗಿತ್ತು, ಅವರ ಒಂದು ಕಲ್ಚರ್ ಆಗಿತ್ತು. ಆದ ಕಾರಣ ಇಲ್ಲಿ ಈ ವಿಚಾರ ಬರ್ತಾ ಇದೆ. Then there's a linguistic gap, language gap, the linguistic language, that means Bible written in 3 languages mainly. ಮಾತ್ರವಲ್ಲದೆ ನಾವು ಭಾಷೆಯಲ್ಲಿ ಕೂಡ ಬರುವಂತ ಕೊರತೆಗಳನ್ನು ನೋಡ್ತೇವೆ. ಯಾಕಂದ್ರೆ ಸತ್ಯವೇದವು 3 ಭಾಷೆ, ನಮಗೆ ಗೊತ್ತಿದೆ, 3 ಭಾಷೆಗಳಲ್ಲಿ ಬರೆಯಲ್ಪಟ್ಟದ್ದಾಗಿದೆ. Hebrew, Aramaic and Greek. ಇಬ್ರಿಯ ಭಾಷೆ, ಅರಮಾಯಿಕ್ ಭಾಷೆ ಮತ್ತು ಗ್ರೀಕ್ ಭಾಷೆ, ಈ 3 ಭಾಷೆಗಳಲ್ಲಿ ಸತ್ಯವೇದವು ಬರೆಯಲ್ಪಟ್ಟಿದೆ. So there is a gap between this language and our language. ಆದ್ದರಿಂದ ಅವರ ಭಾಷೆಗೂ ನಮ್ಮ ಭಾಷೆಗೂ ಅನೇಕ ಅಜಗಜಾಂತರ ವ್ಯತ್ಯಾಸವಿದೆ. So to fill this gap, to remove this gap, we need a hermeneutics. ಆದ್ದರಿಂದ ಈ ಎಲ್ಲ ಒಂದು ಗ್ಯಾಪ್ಗಳನ್ನು ತುಂಬಿಸುವುದಕ್ಕೋಸ್ಕರವಾಗಿ ನಮಗೆ ಹೆರ್ಮೆನೆಟಿಕ್ಸ್ ನ ಸಹಾಯ ಬಹಳಷ್ಟು ಬೇಕಾಗಿದೆ. Another need is that for rightly dividing the scripture. 2 Timothy 2:15. 2 ತಿಮೋತಿ 2ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡುತ್ತೇವೆ, ಸತ್ಯವೇದವನ್ನ ಸರಿಯಾಗಿ ನಾವು ವಿಭಜಿಸುವಂತದ್ದು. A standard is essential for anything to measure strictly and accurately. ಯಾವುದೇ ಒಂದು ವಿಚಾರವನ್ನ ನಾವು ಅಥವಾ ಒಂದು ವಸ್ತುವನ್ನ ನಾವು ಅಳತೆ ಮಾಡಬೇಕಾದರೆ ಅದನ್ನ ಸರಿಯಾಗಿ ನಾವು ಅಳತೆ ಮಾಡಿ ನಾವು ಅದನ್ನ ನೋಡಬೇಕಾದರೆ ಅದಕ್ಕೆ ಒಂದು ನಿರ್ದಿಷ್ಟವಾದಂತ ಒಂದು ಸ್ಟ್ಯಾಂಡರ್ಡ್ ಬೇಕಾಗಿದೆ. I would accept that there is no interpretation according to any hermeneutical principle can claim perfection. ಆದ್ದರಿಂದ ಯಾವುದೇ ಒಂದು ವ್ಯಾಖ್ಯಾನವು ಅದು ಸರಿಯಾದಂತ ಒಂದು ಹೆರ್ಮೆನೆಟಿಕ್ಸ್ ನ ಆ ಒಂದು ಸಿದ್ಧಾಂತಗಳನ್ನ ಬಳಸಿಕೊಳ್ಳದೆ ಅದು ಪರಿಪೂರ್ಣವಾಗುವುದಕ್ಕೆ ಸಾಧ್ಯವಿಲ್ಲ. But it can resist various interpretations on a single topic and thus minimize the mistakes. ಆದ್ದರಿಂದ ಈ ಒಂದು ಹೆರ್ಮೆನೆಟಿಕ್ಸ್ ನ ವಿಧಾನಗಳನ್ನು ನಾವು ಬಳಸಿಕೊಳ್ಳುವುದಾದರೆ ಖಂಡಿತವಾಗಲೂ ಆ ಒಂದು ವ್ಯಾಖ್ಯಾನವನ್ನು ಮಾಡುವ ಅದರಲ್ಲಿ ಬರುವಂತಹ ಅನೇಕ ಕುಂದು ಕೊರತೆಗಳನ್ನ ಅಥವಾ ತಪ್ಪು ದೋಷಗಳನ್ನ ಸರಿಪಡಿಸಿಕೊಳ್ಳುವುದಕ್ಕೆ ಹೆರ್ಮೆನೆಟಿಕ್ಸ್ ನಮಗೆ ಸಹಾಯ ಮಾಡುವಂತದ್ದಾಗಿದೆ. That we understand by orthotomio, that means rightly dividing, only appears here and in Proverbs 16 in Septuagint. That's why orthotomio means rightly dividing. It comes only here and in Septuagint, Proverbs 3:16. ಆದ್ದರಿಂದ ಆರ್ಥೋಟೋಮಿಯೋ ಎಂಬಂತದ್ದು ಅಥವಾ ಆರ್ಥೋಸ್ ಎಂದು ಹೇಳುವಾಗ ಸಾಧಾರಣ ಅದನ್ನ ನೇರ ಎಂಬುದಾಗಿ, ಟೋಮಿಯೋ ಎಂದರೆ ಕಟ್ ಎಂಬುದಾಗಿ, ಅದನ್ನು ನೇರವಾಗಿ ಅದನ್ನು ವಿಭಜಿಸುವಂತದ್ದು ಎಂಬಂತ ಈ ಒಂದು ಪದ ಪ್ರಯೋಗ ಇಲ್ಲಿ ಮಾತ್ರ ನಾವು ನೋಡುತ್ತೇವೆ. 2 ತಿಮೋತಿ 2ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡುತ್ತೇವೆ. ಮಾತ್ರವಲ್ಲದೆ ಸೆಪ್ಚುಯೆಂಟ್ ಎಂಬಂತ ಈ ಒಂದು ಗ್ರೀಕ್ ಭಾಷಾಂತರದಲ್ಲಿ ಮಾತ್ರ ನಾವು ಇದನ್ನು ಕಾಣಲಿಕ್ಕೆ ಸಾಧ್ಯ. It simply means to cut straight, correctly, accurately handling. ಇದರ ಅರ್ಥ ಇಷ್ಟೇ, ಅದೇನೆಂದ್ರೆ ನಾವು ಅದನ್ನ ನೇರವಾಗಿ ನಾವು ಕತ್ತರಿಸುವಂತದ್ದು. Now hermeneutics, the importance of. ಈಗ ಹೆರ್ಮೆನೆಟಿಕ್ಸ್ ನ ಬಹಳ ಪ್ರಾಮುಖ್ಯತೆಯನ್ನ ಏನೆಂಬುದಾಗಿ ನಾವು ನೋಡಿಕೊಳ್ಳೋಣ. Number 1, to save from the heresies. ಮೊದಲನೇದಾಗಿ ದುರುಪದೇಶಗಳಿಂದ ನಾವು ತಪ್ಪಿಸಿಕೊಳ್ಳುವುದಕ್ಕೋಸ್ಕರವಾಗಿ. Number 2, to apply God's word in the life. ಎರಡನೆಯದಾಗಿ ದೇವರ ವಾಕ್ಯಗಳನ್ನ ನಮ್ಮ ಜೀವಿತದಲ್ಲಿ ಅದನ್ನ ಅಳವಡಿಸಿಕೊಳ್ಳುವುದಕ್ಕೋಸ್ಕರವಾಗಿ. Number 3, to attain right interpretation. ಮೂರನೇದಾಗಿ ಸರಿಯಾದ ರೀತಿಯಲ್ಲಿ ನಾವು ವ್ಯಾಖ್ಯಾನಿಸುವುದಕ್ಕೋಸ್ಕರವಾಗಿ. Number 4, to provide right hermeneutical principles, etc. ನಾಲ್ಕನೇದಾಗಿ ಸರಿಯಾದ ರೀತಿಯಲ್ಲಿ ಈ ಒಂದು ವ್ಯಾಖ್ಯಾನದ ಸಿದ್ಧಾಂತಗಳನ್ನ ನಾವು ಕೊಡುವುದಕ್ಕೋಸ್ಕರವಾಗಿ. And I give them eternal life, and they shall never perish, and no one is able to snatch them out of my hand. John 10:28. ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 28ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳುವಂತ ಮಾತು ನಮಗೆ ನೆನಪಿದೆ. And these are different meaning, different interpretation for different people. ಈ ಒಂದು ವಾಕ್ಯವನ್ನ ಅನೇಕರು ಅನೇಕ ರೀತಿಯಲ್ಲಿ ಅದನ್ನ ವ್ಯಾಖ್ಯಾನ ಮಾಡುತ್ತಾರೆ. This is just an example. ಇದು ಕೇವಲ ಒಂದು ಉದಾಹರಣೆ ಅಷ್ಟೇ. Some people understand that eternal security, once you saved, you will never perish.
ಕೆಲವರು ಹೀಗೆ ಅರ್ಥ ಮಾಡಿಕೊಳ್ಳುತ್ತಾರೆ ಈ ವಾಕ್ಯದ ಮೇಲೆಗೆ, ಅದೇನೆಂದರೆ ಒಂದು ಸಾರಿ ಒಬ್ಬ ವ್ಯಕ್ತಿ ಅವನು ರಕ್ಷಣೆ ಹೊಂದಿದರೆ ಅವನೆಂದಿಗೂ ಅವನು ನಾಶವಾಗುವುದಿಲ್ಲ, ಅವನು ಎಂದೆಂದಿಗೂ ಅವನು ರಕ್ಷಣೆ ಹೊಂದಿದವನಾಗಿದ್ದಾನೆ ಎಂಬುದಾಗಿ. Once you save, you can walk anywhere you can go, anywhere you can do, no problem, because nobody will snatch from God's hands. ಒಬ್ಬ ವ್ಯಕ್ತಿ ಅವನು ಕ್ರಿಸ್ತನಲ್ಲಿ ಬಂದ ಕೂಡಲೇ ಅಥವಾ ರಕ್ಷಣೆ ಹೊಂದಿದ ಕೂಡಲೇ ಅವನು ಏನ್ ಬೇಕಾದ್ರೂ ಮಾಡಬಹುದು, ಯಾರು ಅವನನ್ನು ಕ್ರಿಸ್ತನ ಕೈಗಳಿಂದ ಕಸಿದುಕೊಳ್ಳುವುದಿಲ್ಲ ಎಂಬಂತ ಒಂದು ತಪ್ಪಾದಂತ ಒಂದು ವಿಚಾರವನ್ನು ಹೊಂದಿಕೊಳ್ಳುತ್ತಾರೆ. But believer himself may remove from God's hands. ಆದರೆ ಆ ವ್ಯಕ್ತಿ, ಆ ವಿಶ್ವಾಸಿ ತನ್ನಷ್ಟಕ್ಕೆ ತಾನೇ ಬೇಕಾದರೆ ಅವನು ದೇವರ ಕೈಗಳಿಂದ ಅವನು ಕಳಚಿ ಬೀಳಬಹುದು. So there are two kinds of interpretations. ಆದ್ರಿಂದ ಎರಡು ರೀತಿಯಾದಂತಹ ಒಂದು ವ್ಯಾಖ್ಯಾನವನ್ನ ಈ ವಾಕ್ಯದ ಮೇಲೆ ಮಾಡುವುದನ್ನು ನಾವು ನೋಡುತ್ತೇವೆ. There are many other examples also. ಇದೇ ರೀತಿಯಾಗಿ ಇನ್ನೂ ಅನೇಕ ಉದಾಹರಣೆಗಳನ್ನು ನಾವು ಹೇಳ್ಬೋದು. Colossians 1:15, Luke 10:25-37. ಕೊಲೋಸ್ಯ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡುತ್ತೇವೆ. ಮತ್ತು lack of time, I am not going to explain all these things. ನಾನು ಅದನ್ನು ಮತ್ತೆ ವಿವರಿಸುವುದಕ್ಕೆ ನನಗೆ ಸಮಯವಿಲ್ಲ. The polygamy, the Mormon polygamy, they, say the leader of that polygamy, that Mormon, he has about 30 wives. ಅಲ್ಲಿ ನಾವು ನೋಡುತ್ತೇವೆ 30 ಹೆಂಡತಿಗಳನ್ನು ಒಳಪಟ್ಟಂತ ಒಬ್ಬ ವ್ಯಕ್ತಿಯನ್ನು ನಾವು ನೋಡುತ್ತೇವೆ. Because Abraham had wives, Sarai and Hagar. ಅಬ್ರಹಾಮನ ಹೆಂಡತಿ ಸಾರಾ ಮತ್ತು ಹಾಗರಳು. And somebody, justify from 1 Corinthians 15:29 for baptism for the dead. ಅದೇ ರೀತಿಯಾಗಿ 1ನೇ ಕೊರಿಂಥ 15ನೇ ಅಧ್ಯಾಯದಲ್ಲಿ ಸತ್ತವರಿಗೆ ದೀಕ್ಷಾಸ್ನಾನ ಕೊಡುವುದರ ಕುರಿತಾಗಿ ಸಹ ಅನೇಕ ವ್ಯಾಖ್ಯಾನಗಳನ್ನು ನಾವು ನೋಡಬಹುದು. And Mark 16:18, handling snakes, poisonous snakes, they quote this verse. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಸರ್ಪಗಳನ್ನ ಕೈಗಳಲ್ಲಿ ಎತ್ತಿ ಹಿಡಿದುಕೊಳ್ಳುವಂತ ವಚನವನ್ನ ಅನೇಕರು ಅನೇಕ ರೀತಿಯಲ್ಲಿ ಅದನ್ನ ವ್ಯಾಖ್ಯಾನಿಸುವುದನ್ನ ನಾವು ನೋಡಬಹುದು. Hermeneutics, the goal of. ಈಗ ಕೊನೆಯದಾಗಿ ನಾವು ಈ ಒಂದು ಹೆರ್ಮನೋಟಿಕ್ಸ್ ವ್ಯಾಖ್ಯಾನದ ಮುಖ್ಯ ಗುರಿ ಉದ್ದೇಶ ಏನೆಂಬುದಾಗಿ ನಾವು ನೋಡಿಕೊಳ್ಳೋಣ. Goal of hermeneutics, biblical hermeneutics, is to understand meaning of the original text of the Bible. ಇದರ ಮುಖ್ಯ ಗುರಿ ಅಥವಾ ಉದ್ದೇಶ ಏನಪ್ಪಾ ಅಂತಂದ್ರೆ ಸತ್ಯವೇದದಲ್ಲಿ ಇರುವಂತಹ ವಾಕ್ಯಗಳ ಮೂಲವಾದಂತಹ ಮುಖ್ಯವಾದಂತಹ ಅರ್ಥ ಏನೆಂಬುದನ್ನು ತಿಳುಕೊಳ್ಳುವುದಾಗಿದೆ. We are using different versions. ಇಂಗ್ಲಿಷ್ ಭಾಷೆಯಲ್ಲಿ ನೀವು ಬೈಬಲ್ ಅನ್ನ ನೀವು ಓದುವುದಾದರೆ ಇಂಗ್ಲಿಷ್ ಭಾಷೆಯಲ್ಲಿ ಅನೇಕ ರೀತಿಯಾದಂತಹ ಭಾಷಾಂತರಿಸಲ್ಪಟ್ಟಿದಂತಹ ವರ್ಷನ್ಗಳನ್ನ ನಾವು ನೋಡುತ್ತೇವೆ. And these versions come from manuscripts. ಈ ಎಲ್ಲಾ ಒಂದು ಭಾಷಾಂತರವು ಅದು ಮೂಲತಃ ಅದು ಬರೆಯಲ್ಪಟ್ಟಂತಹ ಹಸ್ತದಿಂದ ಬರೆಸಲ್ಪಟ್ಟಂತಹ ಆ ಒಂದು ಹಾಳೆಗಳಿಂದ ಬಂದದಾಗಿದೆ. This manuscript come from autograph. ಈ ಒಂದು ಮ್ಯಾನುಸ್ಕ್ರಿಪ್ಟ್ ಅದೇನಂದ್ರೆ ಬರಹಗಳು ಕಾಪಿ ಮಾಡಲ್ಪಟ್ಟಂತ ಅಥವಾ ಕಾಪಿ ಮಾಡಿದಂತ ಈ ಬರಹಗಳು ಏನಾಗಿದೆ ಅದು ಆಟೋಗ್ರಾಫ್ ನಿಂದ ಬಂದದಾಗಿದೆ. Autograph means the original writing of the writer. ಆಟೋಗ್ರಾಫ್ ಎಂಬುದಾಗಿ ಹೇಳುವಾಗ ಮೂಲತಃ ಅದರ ಗ್ರಂಥಕರ್ತ, ಮುಖ್ಯವಾದಂತ ಗ್ರಂಥಕರ್ತ ಬರೆದಂತ ಹಾಳೆಗಳಾಗಿವೆ. I am not talking about manuscript, I am talking about autograph. That is the very word written by Moses on the scroll. That is the original writing. ನಾನು ಇಲ್ಲಿ ಕಾಪಿ ಮಾಡಲ್ಪಟ್ಟಂತ ಮ್ಯಾನುಸ್ಕ್ರಿಪ್ಟ್ ನ ಬಗ್ಗೆ ನಾನು ಹೇಳ್ತಾ ಇಲ್ಲ, ಬದಲಾಗಿ ಮೂಲತಃ ಮೋಶೆ, ಉದಾಹರಣೆಗೆ ಮೋಶೆ ಬರೆದಂತಹ ಆ ಒಂದು ಹಲಗೆಗಳ ಮೇಲೆ ಆಗಿರ್ಬೋದು, ಹಾಳೆಗಳ ಮೇಲೆ ಬರೆದಾಗಿರ್ಬೋದು, ಆ ಒಂದು ಆಟೋಗ್ರಾಫ್ ಅದರ ಕುರಿತಾಗಿ ನಾನು ಹೇಳ್ತಾ ಇದ್ದೇನೆ. The task of the God of biblical hermeneutics is to understand meaning of the original text of the Bible. ಆದ ಕಾರಣ ಈ ಒಂದು ಹೆರ್ಮೆಟಿಕ್ಸ್ ನ ಮುಖ್ಯ ಗುರಿ ಏನಪ್ಪಾ ಅಂತಂದ್ರೆ ನಾವು ಸತ್ಯವೇದದಲ್ಲಿರುವಂತಹ ವಾಕ್ಯಗಳ ವಚನಗಳ ಮೂಲ ಅರ್ಥವನ್ನು ನಾವು ತಿಳಿದುಕೊಳ್ಳುವಂತದ್ದಾಗಿದೆ. Second, the task is to find out that what meaning was given to a word, sentence or statement of Bible by its human writer, original audience and reader. ಮಾತ್ರವಲ್ಲದೆ ನಮ್ಮ ಈ ಒಂದು ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಒಂದು ವಾಕ್ಯದ ಹಿನ್ನೆಲೆಯಲ್ಲಿ ಇರುವಂತಹ ಆ ಒಂದು ಅರ್ಥ
ಮಾತ್ರವಲ್ಲದೆ ಆ ಒಂದು ಹೇಳಿಕೆ ಆಗಿರ್ಬೋದು, ಆ ಒಂದು ವಚನವಾಗಿರ್ಬೋದು, ಅದನ್ನು ಬರೆದಂಥ ಆ ಒಂದು ಮಾನುಷಿಕವಾದಂಥ ಆ ಒಂದು ಬರಹಗಾರ ಮಾತ್ರವಲ್ಲದೆ ಅದು ಯಾರಿಗೆ ಉದ್ದೇಶ ಮಾಡಿ ಅವನು ಬರೆದಿದ್ದಾನೆ, ಮಾತ್ರವಲ್ಲ ಅದನ್ನು ಯಾರಿಗೆ ಓದಬೇಕೆಂಬುದಾಗಿ ಬಯಸಿ ಆತನು ಬರೆದಿದ್ದಾನೆ ಎಂಬಂತಹ ವಿಚಾರಗಳನ್ನು ನಾವು ಕಂಡುಹಿಡಿದು ನಾವು ತಿಳಿದುಕೊಳ್ಳಬೇಕಾಗಿದೆ. In other words, the task of an interpreter of Bible is to find out the meaning of a statement, that is command or question, for the author and for the first hearers or readers, and thereupon to transmit that meaning to the modern readers. ಆದ್ದರಿಂದ ಈ ಒಂದು ಸತ್ಯವೇದದ ಅನೇಕ ಪುಸ್ತಕಗಳು ಅವರು ಬರೆದಾಗ ಮುಖ್ಯವಾಗಿ ಅವರು ಯಾವ ಆ ಒಂದು ವೀಕ್ಷಕರಿಗೆ, ಓದುಗರಿಗೆ ಬರೆದಿದ್ದರೋ ಅದರ ಅರ್ಥವನ್ನು ನಾವು ಮೊದಲು ತಿಳಿದುಕೊಂಡು ತದನಂತರ ಈಗಿನ ಕಾಲಘಟ್ಟಕ್ಕೆ, ಈಗಿನ ಪ್ರೇಕ್ಷಕರಿಗೆ ನಾವು ಅದರ ಅರ್ಥವನ್ನು ನಾವು ಅನ್ವಯಿಸಿಕೊಡುವಂಥದ್ದಾಗಿದೆ ಈ ಒಂದು ಹೆರ್ಮನ್ಯುಟಿಕ್ಸ್ನ ಮುಖ್ಯ ಗುರಿ ಅಥವಾ ಉದ್ದೇಶ. The meaning of the original text has two sides. ಮೂಲತಃ ಇರುವಂತಹ ಆ ಒಂದು ಒರಿಜಿನಲ್ ಟೆಕ್ಸ್ಟ್ ಅಥವಾ ಆ ಒಂದು ವಾಕ್ಯಕ್ಕೆ ಎರಡು ಮುಖಗಳಿವೆ. Number one is the writer's intended meaning. ಮೊಟ್ಟ ಮೊದಲನೇದಾಗಿ ಯಾವುದೇ ಪುಸ್ತಕವನ್ನು ಬರೆದಂತ ಬರಹಗಾರನ ಉದ್ದೇಶವಾಗಿದೆ, ಆ ಬರಹಗಾರನ ಬರವಣಿಗೆಯ ಉದ್ದೇಶವಾಗಿದೆ. That is called the authorial intent. ಇದನ್ನ ಆಥೋರಿಯಲ್ ಇಂಟೆಂಟ್ ಎಂಬುದಾಗಿ ನಾವು ಹೇಳ್ತೇವೆ. ಅಂದ್ರೆ ಬರಹಗಾರನ ಉದ್ದೇಶ, ಅವನು ಯಾವುದನ್ನು ಉದ್ದೇಶಿಸಿ ಬರೆದಿದ್ದಾನೆ ಎಂಬುದರ ಕುರಿತಾಗಿ. It is unchangeable. ಇದು ಬದಲಾಯಿಸುವುದಕ್ಕೆ ಸಾಧ್ಯವಲ್ಲ. So first we need to discover the original meaning of the text. ಮೊಟ್ಟ ಮೊದಲನೇದಾಗಿ ಯಾವುದೇ ಒಂದು ವಚನದ ಮೂಲ ಅರ್ಥ ಅಥವಾ ಮುಖ್ಯವಾದಂತ ಅರ್ಥ, ಬರಹಗಾರನು ಬರೆದಂತ ಅರ್ಥ ಏನು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. That is the importance of hermeneutics. ಇದೇ ಹೆರ್ಮನ್ಯುಟಿಕ್ಸ್ ನ ಪ್ರಾಮುಖ್ಯವಾದಂತ ಉದ್ದೇಶವಾಗಿದೆ ಅಥವಾ ಗುರಿಯಾಗಿದೆ. Second, the implicated meaning of in different contexts. ಎರಡನೇದಾಗಿ ಅನೇಕ ಸಂದರ್ಭಕ್ಕೆ ಅನುಗುಣವಾಗಿ ಆ ಒಂದು ವಚನಗಳನ್ನ ನಾವು ಅರ್ಥೈಸಿಕೊಳ್ಳುವಂಥದ್ದು ಅಥವಾ ಅಳವಡಿಸಿಕೊಳ್ಳುವಂಥದ್ದು. Original meaning is unchangeable, that implicated meaning is changeable, that is application. ಮೂಲತಃ ಒರಿಜಿನಲ್ ಮೀನಿಂಗ್ ಎಂಬುದಾಗಿ ನಾವೇನು ಹೇಳ್ತೇವೆ ಅಥವಾ ಬರಹಗಾರನು ಉದ್ದೇಶಿಸಿ ಬರೆದಂತ ಆ ಒಂದು ಅರ್ಥ ಏನಿದೆ ಅದು ಎಂದಿಗೂ ಬದಲಾಯಿಸುವುದಕ್ಕೆ ಸಾಧ್ಯವಿಲ್ಲ. ಆದರೆ ಆ ಒಂದು ವಚನದ ಮೇಲೆ ನಾವು ಮಾಡುವಂತ ವ್ಯಾಖ್ಯಾನ, ಅಳವಡಿಸಿಕೊಳ್ಳುವುದಕ್ಕೆ ನಾವು ಬಳಸುವಂತ ವ್ಯಾಖ್ಯಾನ ಇದೆ, ಅದು ಬದಲಾಗುವಂತದ್ದಾಗಿದೆ ಸಂದರ್ಭಕ್ಕೆ ಅನುಗುಣವಾಗಿ. To trace out the accounts of changes in meaning which contemporary readers may attach with the same words. ಆದ್ರಿಂದ ಈಗಿನ ಕಾಲಘಟ್ಟಕ್ಕೆ ಓದುಗರು ಈ ವಚನಗಳನ್ನ ಓದುವಾಗ ಅದು ತಮ್ಮ ಜೀವನಕ್ಕೆ ಅವರು ಸಂದರ್ಭಕ್ಕೆ ಅನುಗುಣವಾಗಿ ಅದನ್ನು ಅಳವಡಿಸಿಕೊಳ್ಳಬಹುದು. So we are concluding the introduction. ಇಲ್ಲಿ ನಾವು ಈ ಒಂದು ಸತ್ಯವೇದ ವ್ಯಾಖ್ಯಾನದ ಒಂದು ಕಿರು ಪರಿಚಯವನ್ನ ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. We hope that we have learned something tonight. ನಾವು ನಂಬುತ್ತೇವೆ ನೀವು ಇದರಿಂದ ಉಪಯೋಗವನ್ನು ಹೊಂದಿಕೊಳ್ಳುತ್ತೀರಿ ಎಂಬುದಾಗಿ ನಾನು ನಂಬುತ್ತಾ ಇದ್ದೇವೆ. So please continue in listening the word of God. ಆದ್ದರಿಂದ ದಯಮಾಡಿ ಈ ಒಂದು ಸರಣಿಯ ಈ ಒಂದು ಅಧ್ಯಯನವನ್ನು ದಯಮಾಡಿ ನೀವು ಕೇಳಿ, ಮಾತ್ರವಲ್ಲದೆ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕೆಂಬುದಾಗಿ ನಾನು ಕೇಳಿಕೊಳ್ಳುವಂತವನಾಗಿದ್ದೇನೆ. Thank you, Jason, for good interpretation. Thank you so much. God bless you. We'll be right back.